ಶ್ರೀ ಗುರುಗಣಾಧಿಪತಯೇ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಸುಖಲಾನ್ವಿತ ಶುಭ ಚರಣ ಕಟಿಶೋಭಿತ ವ್ಯಾಳಸು ಬಂಧನಾಭ್ಯಸಕ ಕೋಟಿ ಸದೃಶ ಕಿರಣ ದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಗರ ಚಂದನಾಂಗ ಚರ್ಚಿಸಲು ಮನೋಗರ ಮಂದಗಾಸ ಮಗಿಮಾ ಬುಧಿ ಶುಭಕರ ವಾರಣ ವದನ ವಾರಣಾಸ್ಯ ವರದಾಯಕ ಸುನೂತನ ವರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಅಂಬುರುಗ ದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಕೊಡಮಡುತ್ತವಣಿಪೆನಿ ಕಥಾಮೃತವ ಸುತ್ತ ಪದ್ಮವ್ಯೂಹಂ ರಚಿಸಿ ನಡುವೆ ನರನುತ್ತಮಂ ತುರಗಂ ಕಟ್ಟಿ ಕಾಳಗೆ ಬಡತಾನಿಲ್ಲ ವೀರರಂಬರ ಬೇತಾರಸಾನ ಅಜ್ಜೆಯಿಂದ ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದವ ನಾನು. ಈ ಚಂಪಕಾವತಿ ಪಟ್ಟಣದಲ್ಲಿ ಇಂದು ಎಲ್ಲರೂ ಬಹಳ ಸಂತೋಷದಿಂದ ಕೃಷ್ಣನನ್ನು ಕಾಣಬೇಕು ಅಂತ ಈ ಸುಯೋಗ ನನ್ನ ಪಾಲಿಗೆ ಬಂದಿದೆ. ಯಾಕಂದ್ರೆ ಈ ಚಂಪಕಾವತಿ ಪಟ್ಟಣದಲ್ಲಿ ಎಲ್ಲರೂ ಕೃಷ್ಣ ಭಕ್ತರು, ವೈಷ್ಣವರು, ಶ್ರೀಕೃಷ್ಣನ ಭಾವಚಿತ್ರವನ್ನು ಇರಿಸಿಕೊಂಡು ಪೂಜಿಸುವವರು. ಇಂಥ ಸಂದರ್ಭದಲ್ಲಿ ಹಸ್ತಿನಾವತಿಯಲ್ಲಿ ಧರ್ಮಜ ಮಾಡುವ ಅಶ್ವಮೇಧ, ಈ ಅಶ್ವಮೇಧದ ಕುದುರೆಯ ಹಿಂಬಾಲಕನಾಗಿ ಮೂರು ರಾಯರ ಗಂಡನೆನಿಸಿದಂಥ ಅರ್ಜುನ. ಅಶ್ವಮೇಧ ಅಂದ್ರೆ ಹಾಗೆ ಅಲ್ಲ, ಕುದುರೆ ಸ್ವೇಚ್ಛಾಚಾರವಾಗಿ ನಡೆಯುವುದು. ಉಳಿದೆಲ್ಲವೂ ನಮ್ಮ ನಿಯಂತ್ರಣದಲ್ಲಿರ್ತದೆ, ಕುದುರೆಯ ನಿಯಂತ್ರಣ ನಮ್ಮ ಬಳಿ ಇಲ್ಲ. ಅಂತ ಕುದುರೆ ಬಂದು ಈ ಚಂಪಕಾವತಿ ಪಟ್ಟಣವನ್ನು ಪ್ರವೇಶ ಮಾಡಿ ನಮ್ಮಪ್ಪನನ್ನು ಬಂಧಿಸಿದ್ದಾರೆ. ಬಂಧಿಸಿ ಅಂತ ಉದ್ದೇಶ ಏನು? ಕಪ್ಪ ಕಾಣಿಕೆ ಕೊಡಬಾರದು ಅಂತಲ್ಲ, ಹಸ್ತಿನಾವತಿಯ ಪಾಂಡವರಲ್ಲಿ ದ್ವೇಷ ಉಂಟು ಎಂಬುದಾಗಿಯೂ ಅಲ್ಲ. ಕುದುರೆಯ ಹಿಂಬಾಲಕನಾಗಿ ಬಂದಂಥ ಅರ್ಜುನನನ್ನು ಸೋಲಿಸಿದರೆ ಅವನ ರಕ್ಷಣೆಗಾಗಿ ಕೃಷ್ಣ ಬರುತ್ತಾನೆ. ಆಹಾ, ಕೃಷ್ಣ ಬರುತ್ತಾನೆ ಅಂದ್ರೆ ಈ ಚಂಪಕಾವತಿ ಪಟ್ಟಣವೇ ಪಾವನವಾಯಿತು. ನಮ್ಮಪ್ಪನ ಉದ್ದೇಶವು ಅದುವೇ. ಕೆಲವರಿಗಿರ್ತದೆ ದೇವರನ್ನು ಕಾಣಬೇಕು, ದೇವರನ್ನು ಕಂಡು ನಮ್ಮ ಜನ್ಮವನ್ನು ಪಾವನಗೊಳಿಸಬೇಕು ಅಂತ. ಅದಕ್ಕೆ ಬೇಕಾಗಿ ತೀರ್ಥಯಾಟನೆಗೆ ಹೊರಟು
ಹ್ಮ್ ಬೇರೆ ಬೇರೆ ದೇವಳವನ್ನು ಸಂದರ್ಶಿಸಿ ದೇವರ ದರ್ಶನ ಪಡೆಯುತ್ತಾರೆ. ಹ್ಮ್ ಆದರೆ ನಮ್ಮ ಅಪ್ಪನ ಉದ್ದೇಶ ಅದಲ್ಲ. ಹ್ಮ್ ತೀರ್ಥಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಪಡೆಯುವುದಲ್ಲ. ಹ್ಮ್ ವರ್ತಮಾನ ಕಾಲದಲ್ಲಿ ಹ್ಮ್ ಶ್ರೀಮನ್ನಾರಾಯಣನ ಅವತಾರವಾದಂಥ 8ನೇ ಅವತಾರ ಹ್ಮ್ ಕೃಷ್ಣನೇ ಜನ್ಮ ತಾಳಿದ್ದಾನೆ. ಹ್ಮ್ ದ್ವಾರಕೆಯಲ್ಲಿ ಮೆರೆಯುತ್ತಾ ಇದ್ದಾನೆ. ಹ್ಮ್ ಅವನೇ ದೇವರು. ಹ್ಮ್ ಎಲ್ಲರನ್ನು ಸೇರಿಸಿ ಅಲ್ಲಿವರೆಗೆ ಹೋದ್ರೆ ಕೃಷ್ಣನನ್ನು ಕಾಣಬಹುದು, ಜನ್ಮ ಸಾರ್ಥಕಗೊಳಿಸಬಹುದು. ನಮ್ಮಪ್ಪನ ಉದ್ದೇಶ ಅದಲ್ಲ. ಹ್ಮ್ ಕೃಷ್ಣ ಆ ಈ ಚಂಪಕಾವತಿ ಪಟ್ಟಣಕ್ಕೆ ಕಾಲಿರಿಸಬೇಕು. ಹ್ಮ್ ಆವಾಗ ಹ್ಮ್ ನಮ್ಮ ಜನ್ಮ ಸಾರ್ಥಕ ಆಗುತ್ತದೆ, ಹ್ಮ್ ಎಲ್ಲರೂ ಕೃಷ್ಣ ದರ್ಶನ ಪಡೆಯದಕ್ಕಾಗುತ್ತದೆ ಹ್ಮ್ ಎಂಬ ಉದ್ದೇಶದಿಂದಲೇ ಹ್ಮ್ ಕುದುರೆಯನ್ನು ಬಂಧಿಸಿದ್ದು. ಹ್ಮ್ ಬಂಧಿಸಿದ ಮೇಲೆ ಯುದ್ಧದಲ್ಲಿ ಯಾರೂ ಹಿಂದುಳಿಯಬಾರದು. ಹಿಂದುಳಿ ಅಂತ ಆದರೆ ಅವರನ್ನು ಕುದಿಯುತ್ತಿರುವ ಎಣ್ಣೆಯ ಕೊಪ್ಪರಿಗೆ ಹಾಕಲಾಗುವುದು. ಡಂಗುರ ಹೊಡೆಸಿದರು. ಹ್ಮ್ ಡಂಗುರ ಹೊಡೆಸಿದ ಮೇಲೆ ಹ್ಮ್ ಸೇನಾಧಿಪತ್ಯವನ್ನು ಹ್ಮ್ ಸುಧನ್ವನಾದಂಥ ನನ್ನ ಪಾಲಿಗೆ ವಹಿಸಿಕೊಟ್ಟಿದ್ದಾರೆ. ಹ್ಮ್ ಇದಲ್ಲೇ ಒಳ್ಳೆಯ ಅವಕಾಶ. ಹ್ಮ್ ಈ ಅವಕಾಶ ಸಿಕ್ಕಿದಾಗ ಹ್ಮ್ ಕೃಷ್ಣನನ್ನು ಭರಿಸುವ ಹೊಣೆಗಾರಿಕೆ ಹ್ಮ್. ನನ್ನ ಪಾಲಿಗಿರ್ತದೆ. ಹ್ಮ್ ಅದಕ್ಕೆ ಬೇಕಾಗಿ ಈ ವಿಚಾರ ತಿಳಿದು ಹ್ಮ್ ಅಮ್ಮನಿಂದ ಆಶೀರ್ವಾದ ಪಡೆದೆ, ಹ್ಮ್ ತಂಗಿಯಿಂದ ಆರತಿಯನ್ನು ಬೆಳಗಿಸಿಕೊಂಡೆ, ಹ್ಮ್ ಮಡದಿಯ ಅಂತ ಪ್ರಭಾವತಿ ಬಳಿಗೆ ಹೋದೆ. ಹ್ಮ್ ಅವಳು ಹೇಳಿದ್ದೇನು ಗೊತ್ತೇ? ಹ್ಮ್ ಇದು ಕೇವಲ ಯುದ್ಧ ಅಲ್ಲ, ಹ್ಮ್ ಇದು ಮೋಕ್ಷ ಸಂಗ್ರಾಮ. ಹ್ಮ್ ನೀವು ಹಿಂತಿರುಗಿ ಬರುತ್ತೀರೋ ಇಲ್ವೋ? ಹ್ಮ್ ನನಗೆ ಷೋಡಶ ಸಮಯ, ಹ್ಮ್ ನನ್ನೊಂದಿಗೆ ಹ್ಮ್ ಇಂದಿನ ದಿನವನ್ನು ಕಳೆದೇ ಹೋಗಬೇಕೆಂಬುದಾಗಿ ಹೇಳಿದಳು. ಅವಳ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿ ತಂಗಿದಾಗ ಹ್ಮ್ ಅದರ ಪರಿಣಾಮದಲ್ಲಿ ಹ್ಮ್ ಕುದಿಯುತ್ತಿರುವ ಎಣ್ಣೆಯ ಕೊಪ್ಪರಿಗೆಗೆ ನನ್ನ ತಂದೆಯಿಂದ ಹಾಕಿಸಲ್ಪಟ್ಟಿತ್ತು. ಹ್ಮ್ ಆದರೆ ಪರಿಣಾಮ ಏನು? ಹ್ಮ್ ಯುದ್ಧ ಆಗುವ ಮೊದಲೇ ಹ್ಮ್ ಕೃಷ್ಣ ದರ್ಶನವನ್ನು ಹ್ಮ್ ತೈಲ ಭಾಂಡದಲ್ಲಿ ನಾನು ಕಂಡೆ. ಅದಕ್ಕಿಂತ ಪುಣ್ಯ ಬೇರೆ ಬೇಕೆ? ಆ ಸಮಯದಲ್ಲಿ ನನ್ನನ್ನು ಮಂತ್ರಿವರ್ಯರನ್ನು ಎಣ್ಣೆ ಕೊಪ್ಪರಿಗಿಂದ ಮೇಲಕ್ಕೆ ತೆಗೆಸಿ ಹ್ಮ್ ನನಗೆ ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದಾರೆ. ಹ್ಮ್ ಎಣ್ಣೆ ಕೊಪ್ಪರಿಗೆಯಲ್ಲಿ ಕಂಡದ್ದು ಹೇಗೆ ಕೃಷ್ಣನನ್ನು? ಹ್ಮ್ ಆತನ ವಿಶ್ವರೂಪವನ್ನು ಕಂಡೆ. ಹ್ಮ್ ಆತನ ಕೈಯಲ್ಲಿ ಪದ್ಮವನ್ನು ಕಂಡೆ. ಹ್ಮ್ ಪದ್ಮವನ್ನು ಕಂಡಾಗ ಅದರ ಅರ್ಥ ಬೀಸಿದ್ದೇನು? ಅವನು ಪದ್ಮವನ್ನು ಇಚ್ಛಿಸುವ, ಹ್ಮ್ ಅವನ ನಾಭಿಯಿಂದಲೇ ಕಮಲ ಹುಟ್ಟಿಕೊಂಡಿದೆ. ಹ್ಮ್ ಆ ಕಮಲದಿಂದಲೇ ಬ್ರಹ್ಮ ಮತ್ತೆ ಜನಿಸಿದ್ದು. ಹ್ಮ್ ಕಮಲದ ಬಹಳ ಅಭಿಮಾನಿ ಕೃಷ್ಣದೇವರು. ಹ್ಮ್ ಅದಕ್ಕೆ ಬೇಕಾಗಿ ಆ ಇಂದು ಯುದ್ಧ ಅರ್ಜುನೊಡನೆ ಮೂಲತಃ ಕೃಷ್ಣ. ಅದಕ್ಕೆ ಬೇಕಾಗಿ ಹ್ಮ್ ಪದ್ಮ ಅಂದ್ರೆ ಕಮಲ, ಪದ್ಮ ವ್ಯೂಹವನ್ನೇ ಹ್ಮ್. ರಚಿಸ್ತೇನೆ. ಹ್ಮ್ ಆ ರಚಿಸಿದಾಗ ಹ್ಮ್ ಅದರ ಪರಿಣಾಮವಾಗಿ ಹ್ಮ್. ಕೃಷ್ಣನು ಕಾಣುವ ಸುಯೋಗ ಒದಗಿ ಬರ್ತದೆ ಅಂತ ಪದ್ಮ ವ್ಯೂಹವನ್ನು ಬಲಿದು ಅದರ ಮಧ್ಯಭಾಗದಲ್ಲಿ ಹ್ಮ್. ಕುದುರೆಯನ್ನು ನಿಲ್ಲಿಸಿ ಹ್ಮ್ ಅರ್ಜುನನಿಗೆ ಆಳನ್ನು ಅಟ್ಟಿದ್ದೇನೆ. ಪರಿಣಾಮ ಏನಾಗ್ತದೆ ನೋಡುವ. ಸಡಗರದ ಮಿತ ಸಂಭ್ರಮ ದೇವರು ತಮ ಆ ಆ ಸಡಗರದ ಮಿತ ಸಂಭ್ರಮ ದೇವರು ತವ ನಡೆದು ಮುತ್ತಾಗದಿಂದ ತಡೆದು ಸುಧಲ್ವನ ನಿದಿರಿ ನಿಲ್ಲಿಸಿಕೊಂಡು ನುಡಿಸಿದ ಅರ್ಜುನನೋ ನಗರದ ಅಮಿತ ಸಂಭ್ರಮದಿಂದಲೇ ಸಾಗಿ ಬಂದದ್ದು. ಯುದ್ಧವೆಂದಂಥ ಕಾಲಕ್ಕೆ ಪರಂತಪನಾಗಿಯೇ ನಿಲ್ಲುವವನು ಈ ಪಾರ್ಥ.
ಹಾ. ಹಾಗಂತ ಕುರುಕ್ಷೇತ್ರ ಯುದ್ಧದಲ್ಲಿದ್ದಂಥ ಉತ್ಸಾಹವಾಗಲಿ ಆವೇಶವಾಗಲಿ ಹ್ಮ್ ಈ ಹೊತ್ತಿನ ಯುದ್ಧದಲ್ಲಿ ತೋರ್ಪಡಿಸುವುದಕ್ಕೆ ಇಲ್ಲ ಎಂಬ ಎಚ್ಚರದಿಂದಲೇ ಹ್ಮ್ ಎದುರಾಳಿಗಳಾದವರನ್ನೆಲ್ಲ ನಮ್ಮವರ ಮೂಲಕವಾಗಿ ವಿರೋಧಿಸುವಂಥ ಅವಕಾಶವನ್ನು ಕಲ್ಪಿಸಿತು. ಹ್ಮ್ ಕಾರಣ ಸ್ಪಷ್ಟವಾಗಿಯೇ ಇದೆ. ಹ್ಮ್ ಒಂದು ಕಾಲಕ್ಕೆ ಕುರುಕ್ಷೇತ್ರ ಯುದ್ಧದಲ್ಲಿ ದೃಢರಾದವರನ್ನೆಲ್ಲ ಹನನ ಮಾಡುತ್ತಲೇ ನಾವು ಸಾಗುತ್ತಾ ಬಂದದ್ದು. ಆದರೆ ಈಗ ಹಾಗಲ್ಲವಲ್ಲ. ಲೋಕದಲ್ಲಿ ಉಳಕೊಂಡವರೆಲ್ಲರೂ ಸಾತ್ವಿಕರಿದ್ದಾರೆ ಎಂಬ ಎಚ್ಚರ ನಮಗೆ ಇದ್ದೂ ಕೂಡ ನಾವು ತೊಡಗಿಕೊಂಡಂಥ ಅಶ್ವಮೇಧ ಯಾಗದ ತುರಗವನ್ನು ಬಂಧಿಸಿದಂಥ ಕಾಲಕ್ಕೆ ಹ್ಮ್ ಅದನ್ನು ಬಿಡಿಸುವಂಥ ಹೊಣೆ ಹೊತ್ತುಕೊಂಡು ಮಾಡಬೇಕಾದಂಥ ಯುದ್ಧ. ಮಾತ್ರವಲ್ಲ, ಅದು ಯುಕ್ತವಾದುದು ಎನ್ನುವಂಥ ನೆಲೆಯಲ್ಲಿ ತುರಗ ಬಂಧಿಸಿದವರನ್ನ ಬಿಡಿಸುವುದಕ್ಕಾಗಿ ಅವರನ್ನ ಮನವೊಲಿಸುವಂಥ ಅವಶ್ಯಕತೆಯೂ ಇದೆ. ಹ್ಮ್ ಅದಕ್ಕಾಗಿ ಹ್ಮ್ ಯುದ್ಧ ಎದುರಾದಂಥ ಕಾಲಕ್ಕೆ ನಮ್ಮಲ್ಲಿರುವಂಥವರನ್ನೆಲ್ಲ ಕಳುಹಗೊಟ್ಟದ್ದು ಹೌದು. ಹ್ಮ್ ಒಂದು ಯುದ್ಧ ನಡೆದಂಥ ಸ್ಥಿತಿಯಲ್ಲಿ ನೀಲಧ್ವಜ ಪುತ್ರರನ್ನು ಕಳ್ಕೊಂಡಂತನ್ನು ನಾನು ಗಮನಿಸಿದವನೇ. ಹಾಗಾಗಿ ಬೆಳೆಯುತ್ತಾ ಇರುವಂಥ ಬಾಲಕರ ಮರಣವೂ ಆಗಬಾರದು ಎಂಬ ಎಚ್ಚರ ನಮಗೆ ಇದೆ. ಹ್ಮ್ ಆದರೆ ಹ್ಮ್ ಆ ಲಕ್ಷ್ಯ ನಮ್ಮ ಬಳಿಯಲ್ಲಿ ಮಾತ್ರ ಅಲ್ಲವಲ್ಲ, ಹ್ಮ್ ಎಲ್ಲರ ಬಳಿಯಲ್ಲೂ ಇರಬೇಕು ಎನ್ನುವುದರಿಂದ ಯುದ್ಧ ನಮಗೆ ಸೋಲಾಗುವ ಲಕ್ಷಣ ಕಾಣುವುದಕ್ಕೆ ತೊಡಗಿದ್ದರಿಂದ ಹ್ಮ್ ಸಡಗರದ ಅಮಿತ ಉತ್ಸಾಹದಿಂದ ನಾನು ರಥವನ್ನೇರಿಕೊಂಡು ತೊಡಗಿದೆ. ಹ್ಮ್ ಸಾಗುತ್ತಾ ಬರುವಾಗಲೇ ಬಂದವನಾರು ಎನ್ನುವುದು ಮುಂದೆ ಇರುವಂತಹ ಸುಧನ್ವನಿಗೆ ಅರ್ಥವಾಗಬೇಕು. ಹ್ಮ್ ಅದಕ್ಕಾಗಿ ನಾನು ಆರು ಎನ್ನುವ ಅರಿವು ಅವನಿಗೆ ಇದೆ ಎಂದಾದರೂ ಕೂಡ ನನ್ನದಾದಂಥ ಸ್ಥಿತಿ ಏನು ಎನ್ನುವುದು ಲೋಕೋತ್ತರವಾಗಿ ತಿಳಿಯುವಂಥ ಅವಕಾಶವನ್ನು ಕಲ್ಪಿಸುವುದಕ್ಕಾಗಿ ಸ್ತುತಿಪಾಠಕರೆಲ್ಲ ನನ್ನನ್ನು ಹೊಗಳುವುದಕ್ಕೆ ತೊಡಗಿದರು. ರಥದ ಮುಂಭಾಗದಲ್ಲಿ ಸ್ತುತಿಪಾಠಕರೆಲ್ಲ ಹೊಗಳುತ್ತಾ ಸಾಗುತ್ತಾ ಇದ್ದಾರೆ. ಹ್ಮ್ ನನ್ನದಾದಂಥ ಬಿರುದುಗಳನ್ನೆಲ್ಲ ಅವರು ಹೇಳುತ್ತಾ ಮುಂದಕ್ಕೆ ಹೋಗುತ್ತಾ ಇದ್ದಾರೆ. ಅವರ ಮುಂದೆ ಕಾಣಿಸಿಕೊಳ್ಳುವ ಶೈಲಿಯಲ್ಲೇ ಯುದ್ಧ ಬೇಕಾ ಬೇಡುವ ಅಂತ ನಿರ್ಧರಿಸಬೇಕು. ಅದಕ್ಕಾಗಿ ಅಮಿತ ಉತ್ಸಾಹದಿಂದ ಅತ್ಯಂತ ವೇಗವಾಗಿ ರಥವನ್ನು ಓಡಿಸುತ್ತಾ ಸುಧನ್ವನ ಮುಂಭಾಗದಲ್ಲೇ ನಿಲ್ಲಿಸ್ತೇನೆ, ನೋಡೋಣ ಬಂದು. ಸೃಷ್ಟಿಗರ್ಜುನನೆಂಬವನೇ ನೀನು ಸೃಷ್ಟಿಗರ್ಜುನನೆಂಬವನೇ ನೀನು ನಿಯಶ್ವ ಕಟ್ಟಿಕೊಳ್ಳಿಗೆವು ನಾವು ಬಿಟ್ಟು ಪೋಪೆಯು ಬಿಡಿಸುವೆನೆಂಬ ಬಿಂಕವು ಬಿಟ್ಟು ಪೋಪೆಯು ಬಿಡಿಸುವೆನೆಂಬ ಬಿಂಕವು ತಟ್ಟನೆ ಬೀಳಿದನು ಸೃಷ್ಟಿಗರ್ಜುನನೆಂಬವನೇ ನೀನೋ ಸೃಷ್ಟಿಗರ್ಜುನನೆಂಬವನೇ ನೀನು. ಆಹಾ, ನಿನ್ನನ್ನು ಕಾಣುವಾಗಲೇ ಸಂತೋಷವಾಯಿತು. ಯಾಕೆ? ನಿನ್ನನ್ನೇ ಕಾಣಬೇಕೆಂಬ ಉದ್ದೇಶದಿಂದಲೇ ಇದ್ದೆ. ಓಹೋ, ನಿನ್ನಿಂದ ಮೊದಲು ಅನೇಕ ಮಂದಿ ಯುದ್ಧಕ್ಕೆ ಬಂದಿದ್ದಾರೆ. ಹಾ, ಎಲ್ಲರನ್ನೂ ಸೋಲಿಸಿದ್ದೇನೆ. ಹೌದು. ಅವರನ್ನು ಸೋಲಿಸುವ ಉದ್ದೇಶ ಅಲ್ಲ, ನಿನ್ನನ್ನು ಕಾಣಬೇಕು, ಓಹೋ, ನಿನ್ನನ್ನೇ ಕಾಣಬೇಕು ಅಂತ. ಯಾಕಂದ್ರೆ ಯಾಕೆ? ನೀನು ಬಹಳ ಸೃಷ್ಟಿ ಮಾಡಿದ್ಯಂತೆ. ಸೃಷ್ಟಿಗೊಬ್ಬ ಅರ್ಜುನನೆಂಬವನೇ ನೀನು. ಪ್ರಪಂಚಲಿಗೆ ಹಲವು ಮಂದಿ ಹುಟ್ಟಿಕೊಳ್ಳುತ್ತಾರೆ, ಬೆಳೆಯುತ್ತಾರೆ, ಸಾಯ್ತಾರೆ, ಜೀವನ ಮುಗಿಯುತ್ತದೆ. ಆದರೆ ನೀನು ಹುಟ್ಟಿಕೊಂಡ ಮೇಲೆ ಹಲವು ರೀತಿಯ ಸೃಷ್ಟಿಯನ್ನು ಮಾಡಿದವನಂತೆ. ಅದು ಹೇಳಬೇಕಂತಾದ್ರೆ ಒಂದೆರಡು ಅಲ್ಲ, ಹಲವು ಉಂಟು. ನೀನು ಹೇಗೆ ಅರ್ಥವಿಸಿಕೊಳ್ಳುತ್ತೀಯೋ ಅರ್ಥವಿಸಿಕೊಳ್ಳಬಹುದು. ರಣಕ್ಷೇತ್ರದಲ್ಲಿ ಪರಾಕ್ರಮದಲ್ಲೂ ಸೃಷ್ಟಿಯನ್ನು ಮಾಡಿದವ.
ಹೊಸತನಗಳೆಲ್ಲ ನಮ್ಮಿಂದಲೇ ಆದದ್ದು. ಅಲ್ವಾ? ಹ್ಮ್. ಮತ್ತೆ ತೀರ್ಥಯಾತ್ರೆಗೆ ಹೊರಟಾಗ ಹ್ಮ್ 1 ವರ್ಷದಲ್ಲಿ ಹ್ಮ್ 3 ಮದುವೆಯಾಗಿ ಹ್ಮ್ ಅಲ್ಲಿಯೂ ಸೃಷ್ಟಿ ಮಾಡಿದ್ಯಂತೆ, ಹೊಸತೇ ಅದು. ಅಲ್ವಾ? ಹ್ಮ್ ಹೋದಲ್ಲಿ ತೊಟ್ಟಿಲು ಕಟ್ಟುವವ ನೀನು, ಹ್ಮ್ ಅದು ಒಂದು ಆಯಿತು. ಮತ್ತೆ ಸೃಷ್ಟಿ ಏನು? ಹ್ಮ್ ದೇವಲೋಕಕ್ಕೆ ಇಲ್ಲಿಂದಲೇ ಏಣಿಯನ್ನು ಬಾಣದ ಏಣಿ ಕಟ್ಟಿದ್ದು, ಅಲ್ವಾ? ಹ್ಮ್ ಇಷ್ಟರವರೆಗೆ ಯಾರೂ ನಿರ್ಮಿಸಲಿಲ್ಲ, ಹ್ಮ್ ಅದು ಒಂದು ಸೃಷ್ಟಿಯೇ. ಹ್ಮ್ ಮತ್ತೆ ಶಿವನಲ್ಲೇ ಯುದ್ಧವನ್ನು ಮಾಡಿ ಹ್ಮ್ ಪಾಶುಪತವನ್ನು ಪಡೆದಿದ್ಯಂತೆ, ಹ್ಮ್ ಅದು ಒಂದು ಸೃಷ್ಟಿಯೇ. ಹ್ಮ್ ದೇವೇಂದ್ರನಿಗೆ ಹಲವಾರು ಮಂದಿ ಸಹಾಯವನ್ನು ಮಾಡಿದರು, ಹ್ಮ್ ಅವರ ತಲೆಗೆ ದೇವೇಂದ್ರ ಕಿರೀಟ ಇಡ್ಲಿಲ್ಲ. ಇಲ್ಲ. ನೀನು ಸಹಾಯ ಮಾಡಿದಾಗ ಹ್ಮ್ ನಿನ್ನ ತಲೆಗೆ ಕಿರೀಟವನ್ನಿಟ್ಟು ಕಿರೀಟಿ ಅಂತ ಕರೆಸಲ್ಪಟ್ಟ, ಅಲ್ವಾ? ಅದು ಒಂದು ಸೃಷ್ಟಿಯೇ. ದೇವಲೋಕದಲ್ಲಿ ದೇವೇಂದ್ರರಿಂದ ದೇವತೆಗಳಿಂದ ಹ್ಮ್ ಬೇಕಾದ ಆಯುಧಗಳೆಲ್ಲ ಪಡೆದಿದ್ಯಂತೆ, ಹಾ ಅದು ಒಂದು ಸೃಷ್ಟಿಯೇ. ಹ್ಮ್ ಮತ್ತೆ ರಣಕ್ಷೇತ್ರದಲ್ಲಿ ನಾವು ಗೆಲುವನ್ನು ಪಡೆಯಬೇಕಂತಾದ್ರೆ ಹಾ ಬೇರೆ ಬೇರೆ ವಿಧಾನ ಉಂಟು. ಹಾ ಯುದ್ಧ ಮುಖ್ಯವಾದ್ದು, ಹ್ಮ್ ಆದರೆ ಕೇವಲ ಕೆಲವೊಮ್ಮೆ ನಮ್ಮ ಶಕ್ತಿಯೂ ಸಾಕಾಗುವುದಿಲ್ಲ, ಹ್ಮ್ ಯುಕ್ತಿಯೂ ಬೇಕಾಗ್ತದೆ. ಹಾ ಹಾ 18 ದಿನದ ಕುರುಕ್ಷೇತ್ರ ಯುದ್ಧ ಹಾ ನಿರ್ಮಾಣವಾಯಿತು, ಅಲ್ವಾ? 10 ದಿನಗಳ ಕಾಲ ಭೀಷ್ಮಾಚಾರ್ಯರು ಯುದ್ಧ ಮಾಡಿದ್ರು. ಹಾ ಭೀಷ್ಮಾಚಾರ್ಯ ಯುದ್ಧ ಅನ್ನುವುದಕ್ಕಿಂತಲೂ ಭೀಷ್ಮಾರ್ಜುನ ಹ್ಮ್ ನಿನ್ನದೇ. ಹೌದಪ್ಪ. ಅಲ್ಲಿಯೂ ಇದು ಸೋಲು ಗೆಲುವು ಇತ್ಯರ್ಥವಾಗದೇ ಇದ್ದಾಗ ಹ್ಮ್ 10ನೇ ದಿನ ಗೆಲುವನ್ನು ಪಡೆಯಬೇಕಂತಾದ್ರೆ ಹ್ಮ್. ಮೊದಲನೇ ದಿನ ಹ್ಮ್ ಅಜ್ಜ ಭೀಷ್ಮರ ಮನೆಗೆ ಹೋಗಿ ಹ್ಮ್ ಮಾತನಾಡಿ ಹ್ಮ್ ಒಬ್ಬ ಯುದ್ಧ ಮಾಡುವ ಹ್ಮ್ ತಾನು ಸೋಲಬೇಕಂತಾದ್ರೆ ಹ್ಮ್. ಇನ್ನೊಬ್ಬನಿಗೆ ಏನು ಮಾಡಬೇಕು ಹಾ ಆ ವಿದ್ಯೆಯನ್ನು ಪಡೆದವ, ಅದು ಒಂದು ಸೃಷ್ಟಿಯೇ, ಓಹೋ. ಅದೊಂದು ಸೃಷ್ಟಿಯೇ. ಹ್ಮ್ ಹ್ಮ್ ಮತ್ತೆ ದ್ರೋಣಾಚಾರ್ಯ ಯುದ್ಧ ಮಾಡುವಾಗ ದ್ರೋಣ ನೀನೇ ಯುದ್ಧ ಮಾಡುವ, ಹ್ಮ್ ಸೇನಾಧಿಪತಿ ದೃಷ್ಟದುಮ್ನ ಹ್ಮ್ ನಿನ್ನ ಅಣ್ಣ ಸುಳ್ಳು ಹೇಳಲಿಕ್ಕೆ, ಹ್ಮ್ ದೇಹವನ್ನು ಕೊಚ್ಚುವುದಕ್ಕೆ ಮತ್ತೊಬ್ಬ, ಹ್ಮ್ ನೀನು ಯುದ್ಧದಲ್ಲಿ ನಿಪುಣ, ಹ್ಮ್ ಅದೊಂದು ಸೃಷ್ಟಿಯೇ. ಹ್ಮ್ ಕರ್ಣಾರ್ಜುನರ ಯುದ್ಧ, ಹ್ಮ್ ಅದು ಒಂದು ಸೃಷ್ಟಿಯೇ. ಹಾ ಇಷ್ಟೆಲ್ಲ ಸೃಷ್ಟಿಯನ್ನು ಮಾಡಿದಾಗ ಹ್ಮ್ ಹೇಳಬೇಕಾದ್ರೆ ಬಹಳ ಉಂಟು. ಹ್ಮ್ ನಾನು ಯೋಚನೆ ಮಾಡಿದ್ದೇನು ಗೊತ್ತೇ? ಏನು? ಈ ಚಂಪಾಕಾವತಿ ಪಟ್ಟಣದಲ್ಲಿ ಹ್ಮ್ ನಾನು ಏನೂ ಅಲ್ಲ. ಆಹಾ ನೀ ಇಲ್ಲಿಯೇ ಕುದುರೆ ಬಾರದೇ ಇರುತ್ತಿದ್ರೆ ಹಾ ಸುಧನನೆಂಬಾತ ಒಬ್ಬ ಇದ್ದ ಎಂಬುದಾಗಿ ಹಾ ಪ್ರಪಂಚ ಮುಖಕ್ಕೆ ತಿಳಿತಲೇ ಇರ್ಲಿಲ್ವೋ ಏನೋ. ಆಹಾ ಆದ್ರೆ ಕುದುರೆಯನ್ನು ನಾನು ಬಂಧಿಸುವುದರಿಂದ ಹ್ಮ್ ಸೃಷ್ಟಿಗೊಬ್ಬ ಅರ್ಜುನ ಇದ್ರೆ ಹ್ಮ್ ಅಂತವನ ಮುಂದೆ ಬಂದ್ರೆ ಮಾತ್ರ ಹಾ ನನ್ನ ಹೆಸರು ಖ್ಯಾತಿಯನ್ನು ಪಡೆದೀತು. ಆಹಾ ಅಂದ್ರೆ ಅರ್ಥ ಹ್ಮ್ ತಾಗತಿದ್ರೆ ದೊಡ್ಡವರಿಗೆ ತಾಗಬೇಕು, ಓಹೋ ಸಣ್ಣವರಿಗೆ ತಾಗಿ ಪ್ರಯೋಜನ ಇಲ್ಲ, ಹ್ಮ್ ದೊಡ್ಡವರಿಗೆ ತಾಗಬೇಕು ಹ್ಮ್ ಎಂಬ ಉದ್ದೇಶದಿಂದಲೇ ನಿನ್ನವರನೇಕರನ್ನು ಸೋಲಿಸಿ ಹ್ಮ್ ನಿನ್ನ ಬರೋಣಕ್ಕಾಗಿ ಕಾಯುತ್ತಾ ಇದ್ದವ ನಾನು. ಹಾ ನಿನ್ನನ್ನು ಕಂಡು ಸಂತೋಷವಾಯಿತು. ಹಾ ಈಗ ಕೇಳುತ್ತಾ ಇದ್ದೇನೆ, ಏನು? ಸೃಷ್ಟಿಗೆ ಅರ್ಜುನನೆಂಬವನೇ ನೀನು, ಹಾ ನಿಮ್ಮ ಅಶ್ವಮೇಧದ ಕುದುರೆಯನ್ನು ಹಾ ನಾವು ಬಂಧಿಸಿದ್ದೇವೆ. ಅದೇ ಅದಕ್ಕಾಗಿಯೇ ಬಂದಿದ್ದೇವೆ. ಅಲ್ಲಲ್ಲ, ಹ್ಮ್ ಬಂದದ್ದು ಬಿಡಿಸಿಕೊಳ್ಳಿಕ್ಕೆ ಅಲ್ಲ, ಹೌದು, ಉದ್ದೇಶ ಅದುವೇ. ಬಿಡಿಸುವುದೇ. ಆದ್ರೆ ಒಂದು ವಿಚಾರ ಕೇಳುತ್ತೇನೆ, ಏನು? ಇಷ್ಟೆಲ್ಲ ಸೃಷ್ಟಿ ಮಾಡಿ ಅಂತ ನೀನು ಹಾ ಈ ಕುದುರೆಯನ್ನು ಬಿಡಿಸಿಕೊಳ್ಳುತ್ತೇನೆ ಹಾ ಎಂಬ ಬಿಂಕ ಉಂಟೋ? ಹಾ ಅಲ್ಲ, ಹೆಸರು ಗಳಿಸಿದ್ದು ಮೊದಲು, ಹಾ ಈಗ ಪ್ರಾಯ ಆಗಿದೆ, ಹಾ ಆಗುವುದಿಲ್ಲ, ಹ್ಮ್ ಈಗ ಹೆಸರು ಮಾತ್ರ ಹ್ಮ್ ಅಂತ ಭಾವಿಸಿಕೊಂಡು ಹ್ಮ್ ಕುದುರೆಯನ್ನು ಬಿಟ್ಟು ಹೋಗುತ್ತೀಯೋ ಹ್ಮ್ ಅಲ್ಲ ಯುದ್ಧ ಮಾಡುತ್ತೀಯೋ? ಹ್ಮ್ ತಟ್ಟನೆ ಹೇಳಬೇಕು. ಸುಧನ್ವ, ಹ, ನೀನಾಡಿದ ನುಡಿಯೇ ನನಗೆ ಅರ್ಥವಾದದ್ದೇನೋ ಬಲ್ಲೆಯ. ಏನು? ತಾಗುವುದಾದ್ರೆ ದೊಡ್ಡವರೊಂದಿಗೆ ತಾಗಬೇಕು. ಹ, ಸಾಕಾಗ್ತದೆ ನಮಗದು. ಹ, ಯಾಕೆಂದ್ರೆ ಹ್ಮ್, ದೊಡ್ಡವರೊಂದಿಗೆ ಯುದ್ಧ ಮಾಡಿಕೊಂಡು ತಾನು ದೊಡ್ಡವನೆನಿಸಿಕೊಳ್ಳುವಂತ ಅಪೇಕ್ಷೆಯೋ ಹ, ಇರ್ಲಪ್ಪ. ಹ. ನೀನು ದೊಡ್ಡವನಾಗುವುದರಲ್ಲಿ ನಾವು ಸಣ್ಣವರಾಗುವುದಿಲ್ಲ ಎನ್ನುವುದರಿಂದ ಹ, ನಿನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಬಹುದು. ಹ, ಆದರೆ ಹ್ಮ್, ದೊಡ್ಡವನು ನಾನು ಆದುದರಿಂದಲೇ ಹ. ನಿನ್ನ ನುಡಿಯಲ್ಲಿ ಗುರುತಿಸುತ್ತೇನು ಬಲ್ಲೆಯ. ಏನು? ಹುಡುಗನಲ್ವೇ ನೀನು? ಹ, ಹುಡುಗ ನೀನು ನಿನ್ನ ಬೆಡಗಿನ ನೋಡಿಯ ಕಟ್ಟಿಡುವ ಹುಡುಗ
ನಮ್ಮ ಕಯವ ಬಿಡು ಹುಡುಗ ನೀನು ನಿನ್ನ ಬೆಡಗಿನ ನೋಟಿಯ ಕಟ್ಟಿಡು ನಮ್ಮ ಕಯವ ಬಿಡು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಂಬೆ ಧನವ ಕೊಡು ಹುಡುಗ ಹುಡುಗ ನೀನು ನಿನ್ನ ಬೆಟಗಿನ ನುಡಿಯ ಕಟ್ಟಿಟ್ಟು ನಮ್ಮ ಗಯವ ಬಿಡು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಂಬೆ ಧನವ ಕೊಡು ಹುಡುಗ ಹುಡುಗ ಸುಧನ್ವ, ಪಾರ್ಥ. ನೀನಾಡಿದ ನುಡಿಯನ್ನೆಲ್ಲ ಆಲಿಸಿದಾಗ ಹ ಸೃಷ್ಟಿಗರ್ಜುನನೇ, ಹ್ಮ್ ನೀನೇ ಆಡಿದೀಯ ಹಲವು ಸೃಷ್ಟಿಗಳ ಬಗ್ಗೆ. ಹ ಒಂದಷ್ಟು ಆನಂದದಿಂದ ಆಡಿದಿ, ಒಂದಷ್ಟು ವ್ಯಂಗ್ಯದಿಂದ ಆಡಿದಿ, ಪ್ರಶ್ನೆ ಅಲ್ಲ. ಹ ಯಾಕೆ ಅಂತಂದ್ರೆ ಹ್ಮ್ ಪ್ರಯೋಗಿಸಲ್ಪಟ್ಟಂತ ಪ್ರತಿಯೊಂದು ಬಾಣಗಳಲ್ಲಿ ಹ ಸಾಧಿಸಬೇಕಾದ ಲಕ್ಷ್ಯವನ್ನು ಸಾಧಿಸಿಯ ಹಿಂದೆ ಬಂದದ್ದು ಪಾರ್ಥ ಎನ್ನುವಂಥದ್ದನ್ನು ಹ ಲೋಕ ಒಪ್ಪಿಕೊಂಡಂತಹ ವಿಚಾರ. ಹ್ಮ್ ಅಜ್ಜ ಭೀಷ್ಮರಿರಬಹುದು, ಹ. ಗುರುಗಳ ದ್ರೋಣ ಇರಬಹುದು, ಹ. ಶತ್ರುವಾಗಿ ಕಂಡಂತ ಕರ್ಣನಿರಬಹುದು. ಹ ಕೊಲ್ಲಬೇಕಾದಂತಹ ದಾರಿಗಳು ಯಾವುದು, ಹ ಕೊಲ್ಲಬೇಕಾದ ವ್ಯಕ್ತಿತ್ವಗಳ ಆಧಾರದಲ್ಲಿ ನಾವು ಪ್ರಯೋಗಿಸಿದಂತಹ ಪ್ರಯೋಗಗಳು. ಹ್ಮ್ ಈಗ ನಮ್ಮದಾದಂತಹ ಕೃಷ್ಣದೇವರೇ ಅವನಲ್ಲಿ ಹೇಗೆ ಮಾತನಾಡಿದ್ರು ಅನ್ನುವುದಕ್ಕಿಂತ ಹ ಅದು ಅಲ್ಲದೆ ಹೋದರೆ ಇನ್ನೊಂದು ದಾರಿಯನ್ನು ನಾವು ಬಳಸಿಕೊಳ್ಳಬೇಕು. ಹ್ಮ್ ನಮ್ಮ ಅಜ್ಜ ಎನ್ನುವಂತಹ ನೆಲೆಯಲ್ಲಿ ಅಜ್ಜನ ಒಪ್ಪಿಗೆ ನಾವು ಪಡ್ಕೊಂಡೆವು ಎನ್ನುವುದು ಅಲ್ಲಿ ವಿಶೇಷ ಇರುವಂಥದ್ದು. ಹ ಬಿಟ್ಟು ಬಿಡೋಣ. ಹ ನಿನ್ನನ್ನು ಕಂಡಾಗ ನನಗೆ ಅನ್ನಿಸಿದ್ದೇನು ಬಲ್ಲೆಯ, ಏನು? ನಮ್ಮ ಬಾಲ್ಯಕಾಲ ನಮಗೆ ನೆನಪಾಗುವುದು. ಹ ಇನ್ನೂ ಪೂರ್ಣ ಕಪ್ಪಾಗದೇ ಇದ್ದಂತಹ ಮೇಲ್ತೊಡಿಯಲ್ಲಿರ್ತಕ್ಕಂಥ ನಿನ್ನ ಮೀಸೆ ಕಂಡಾಗ ಹ ಛೆ, ಈ ಬಾಲಕತನದಲ್ಲಿ ನಾವು ಅನೇಕವನ್ನು ಸಾಧಿಸಿ ಅತ್ಯಂತ ಮಹತ್ವಾಕಾಂಕ್ಷೆಯಿಂದ ಸಾಗುತ್ತಾ ಇದ್ದದ್ದು. ಆಹಾ ಆ ಕಾಲದ ಮಾತು, ಹ್ಮ್ ಆ ಕಾಲದ ಆಲೋಚನೆ, ಹ. ಆ ಕಾಲದ ಉತ್ಸಾಹಗಳನ್ನು ನೀನು ಪ್ರಕಟಪಡಿಸುವಾಗ ಹ್ಮ್. ನನಗೆ ನಿನ್ನಲ್ಲಿ ದ್ವೇಷವೇ ಕಾಣಲಿಲ್ಲ. ಹೌದೇ? ಉಭಯ ಕಾರಣಗಳಿಗೆ. ಹ ಒಂದು, ನನಗೆ ನನ್ನ ಬಾಲ್ಯತನಗಳ ನೆನಪಾಗುವುದು. ಹ್ಮ್ ಮಾತ್ರವಲ್ಲ, ಏನು ಮಾಡೋಣ, ದೇವರೆಲ್ಲ ಸರಿಯಾಗಿ ಇಟ್ಟಿರ್ತಿದ್ರೆ ನಿನ್ನದೇ ತೆರನಾದಂತಹ ಮಗನೊಬ್ಬ ನನ್ನ ಜೊತೆಯಲ್ಲಿ ಬರುತ್ತಿದ್ದ. ಹ ಇಲ್ಲದೆ ಹೋಯಿತು, ಏನು ಮಾಡೋದು, ಎಲ್ಲವೂ ನಾವು ಭಾವಿಸಿದಂತೆ ಇರುವುದಕ್ಕೆ ಬರುವುದಿಲ್ಲ. ಹ್ಮ್ ಆದರೆ ಹ ನಿನ್ನ ಬಾಲಕತನದ ನುಡಿಯನ್ನು ಕೇಳಿದಾಗ ನನಗದು ಬೆಡಗಿನ ನುಡಿ ಅಂತ ಅರ್ಥ ಆದದ್ದು. ಓಹೋ ಈಗ ಸಣ್ಣ ಮಕ್ಕಳಾಡುವಂತಹ ಮಾತನ್ನು ಕೇಳಿದಾಗ ತಾಯಂದಿರು ಹಿರಿಯುತ್ತಾರೆ, ಸರಿ. ತಂದೆಯಾದರೂ ತಲೆದೂಗುತ್ತಾನೆ. ಹ್ಮ್. ಅದರ ಅರ್ಥ ಅದು ಪ್ರಬುದ್ಧತೆಯಿಂದ ಕೂಡಿಕೊಂಡಿದೆ ಅಂತ ಅಲ್ಲ. ಹ ಮಗನಾಡುವ ಮಾತುಗಳನ್ನು ಕೇಳುವಾಗ ಸಂತೋಷವಾಗುವುದು, ಹ ಅದಕ್ಕೆ ಅದನ್ನು ಬೆಡಗಿನ ನುಡಿ ಅಂತ ಕರೆಯುವುದು. ಆ ಒಳ್ಳೆ ಭಿನ್ನಾಣ ಇದೆ ಆ ಮಾತಿಗೆ. ಹ್ಮ್ ಆದ್ದರಿಂದ ಹ. ನೀನು ಆಡಿದೀಯಲ್ಲ, ತಟ್ಟನೆ ಪೇಳು. ಹೌದು. ಹೇಳಲಿಕ್ಕೆ ಹೆಚ್ಚು ಸಮಯ ಇಲ್ಲ, ಕಟ್ಟಿದ್ದೇವೆ ನಾವು. ಹ. ಬಿಡಿಸಿಕೊಳ್ತೀಯ, ಬಿಟ್ಟು ಹೋಗುತ್ತೀಯ. ಹ ಬಿಟ್ಟು ಹೋಗುವಂತ ಪ್ರಮೇಯ ಪಾರ್ಥನಿಗೆ ಇಲ್ಲ, ನೀನು ಅರ್ಥ ಮಾಡಿಕೊಳ್ಳಬೇಕು. ಹ ಯಾಕೆ ಅಂತ ಕೇಳಿದ್ರೆ ಬಿಡಿಸುವುದಕ್ಕಾಗಿಯೇ ಪಾರ್ಥ ಬಂದವನು. ಬೆಂಗಾವಲಿಗೆ ಬಂದಂತಹ ಪಾರ್ಥ ಬಿಟ್ಟು ಹೋಗುವಂತ ಪ್ರಮೇಯ ಇಲ್ಲ. ಬರುವಾಗಲೇ ಅರ್ಥ ಆಗ್ತದೆ. ಆದರೆ ಹ ಈಗ ಬಿಟ್ಟು ಹೋಗುವುದಕ್ಕಿಂತ ಬಿಡಿಸಿಕೊಳ್ಳುವುದಕ್ಕಿಂತ ಮೊದಲು ಹ ನನಗೆ ನಿನ್ನಲ್ಲಿ ಆಡ್ಲಿಕ್ಕಿರೋದೇನು ಬಲ್ಲೆ, ಏನು? ನಿನ್ನ ಬೆಡಗಿನ ನುಡಿಯನ್ನು ಒಂದು ಕಡೆ ಕಟ್ಟಿಡು. ಹ ನೀನು ಕಟ್ಟಿದ ತುರಗ ಉಂಟಲ್ಲ, ಹಾ. ಅದನ್ನು ಬಿಟ್ಟು ಬಿಡು. ಆ ಬಳಿಕ ನೀನೊಂದು ಮಾತಾಡಿದೆಯಲ್ಲ, ಹ್ಮ್ ತಾಗೋದಿದ್ರೆ ದೊಡ್ಡವರಲ್ಲಿ ಅಂತ ಒಂದು ಹೇಳಿದೆಯಲ್ಲ, ಹೌದು. ಅರ್ಥ ಆಗ್ತದೆ ನನಗೆ. ಹಾ. ಯುದ್ಧ ಮಾಡಬೇಕು ಎನ್ನುವಂತ ಅಪೇಕ್ಷೆ ನನಗಿದೆ. ಹ ಯುದ್ಧ ಬೇಕಾದದನ್ನು ಒದಗಿಸಿಕೊಡುವವನಿದ್ದಾನೆ ಪಾರ್ಥ. ಹಾ. ಯಾಕೆಂದರೆ ಹ ಲೋಕದಲ್ಲಿ ಇನ್ನೂ ದುಷ್ಟರಾದವರು ಅನೇಕ ಮಂದಿ ಇದ್ದಾರೆ. ಹ್ಮ್ ಅವರ ಮರಣಗಳಾಗಬೇಕಾದಂತ ಅವಶ್ಯಕತೆ ಇದೆ, ಅದು ಕ್ಷತ್ರಿಯರಿಂದಲೇ ಆಗಬೇಕು. ಹ ಅಂತ ಸನ್ನಿವೇಶಗಳು ಇನ್ನು ಎದುರಾಗುವುದಕ್ಕೆ ಇದೆ. ಆದ್ದರಿಂದ ನನ್ನ ಜೊತೆಯಲ್ಲಿ ಬಂದೆ ಅಂತ ಆದರೆ ಹಾ. ಅವಕಾಶಗಳನ್ನು ನಾನು ಕಲ್ಪಿಸ್ತೇನೆ ನಿನಗೆ. ನನ್ನ ನೇತೃತ್ವದಲ್ಲಿ ನಿನ್ನ ಬೆಂಗಾವಲಿಗೆ ನಾನು ನಿಂತುಕೊಂಡು ನೀನು ಯುದ್ಧ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಆದ್ದರಿಂದ ಒಡಗೊಂಬೆ ನಾನು ನಿನ್ನನ್ನು, ಆದರೆ ತುರಗವನ್ನು ಬಿಡಬೇಕು, ನನ್ನ ಜೊತೆಯಲ್ಲಿ ಬರಬೇಕು. ಇಷ್ಟು ಕೂಡ ಸಾಕಾಗುವುದಿಲ್ಲ. ಅಶ್ವಮೇಧದ ತುರಗವನ್ನು ಕಟ್ಟಿದ್ರೆ ಹಾ. ಬಿಡಿಸಿಕೊಂಡ ಬಳಿಕ, ಹಾ. ಅದಲ್ಲ ಅಂತ ಆದರೆ ಶರಣಾಗತವಾದಂಥ ಕಾಲಕ್ಕೆ ಹ ಒಂದಷ್ಟು ಕಪ್ಪ ಕಾಣಿಕೆಯನ್ನು ಕೊಡುವಂಥ ಪದ್ಧತಿ ಇದೆ. ಸ್ಪಷ್ಟವಾದ ಮಾತನ್ನೇ ನಾನು ಆಡ್ತೇನೆ.
ಯಾವುದೋ ಕ್ಷತ್ರಿಯ ಬಳಗವೆಲ್ಲವೂ ಕೊಟ್ಟಂತಹ ಕಪ್ಪ ಕಾಣಿಕೆಯಿಂದಲೇ ಅಶ್ವಮೇಧ ಯಾಗಗಳು ಪೂರೈಕೆ ಆಗುತ್ತದೆ ಅಂತ ಏನೂ ಇಲ್ಲ. ಹಾ ಯಾಕೆಂದ್ರೆ ಸಂಪತ್ತಿನ ಕೊರತೆ ಇದೆ ಎನ್ನುವಂತ ಭಯವನ್ನು ನಮ್ಮನ್ನ ಪ್ರಕಟಪಡಿಸಿದಾಗಲೇ ಪರ್ವತರಾಜರ ಪ್ರದೇಶದಿಂದ ನಾವು ಬೇಕಾದಷ್ಟನ್ನು ಪಡ್ಕೊಂಡ ಆಗಿದೆ. ಹಾ ಈಗ ಸಂಪತ್ತಿನ ಕೊರತೆಯಿಂದ ಇದು ಮುಂದುವರಿಯುವುದಲ್ಲ, ಹಾ ಆದರೆ ಸಂಪತ್ತನ್ನು ಕೊಡಬೇಕು ಎನ್ನುವುದು ಶಾಸ್ತ್ರಸಮ್ಮತವಾದದ್ದು ಎನ್ನುವ ನೆಲೆಯಲ್ಲಿ ಒಂದಷ್ಟು ಕಪ್ಪ ಕೊಡು, ಅಷ್ಟು ಎಷ್ಟು ಅಂತ ನಾನು ಆಡುವುದಿಲ್ಲ. ನೀನು ಕೊಟ್ಟದ್ದನ್ನು ಔದಾರ್ಯದ ದೊಡ್ಡದಾದಂತಹ ಕಪ್ಪ ಅಂತ ನಾವು ಭಾವಿಸ್ತೇವೆ. ಯಾಕೆಂದ್ರೆ ಪರಿಮಿತಿ ನಮಗೂ ಅರ್ಥವಾಗುತ್ತದೆ. ಒಂದಷ್ಟು ದೊಡ್ಡ ರಾಜ್ಯ, ಅದರಲ್ಲಿ ನಿಮ್ಮಂತ ಒಂದು 4-6 ಮಂದಿ ರಾಜಕುಮಾರರು, ನಿಮ್ಮ ಬೆನ್ನಾವಲಿಗಿರತಕ್ಕಂಥ 4-5 ಮಂದಿ ಯುವಕರು, ಇಷ್ಟು ಹೊರತುಪಡಿಸಿದರೆ ಮತ್ತೇನು ಇಲ್ಲ ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ತುರಗವನ್ನು ಬಿಡು, ಕಪ್ಪವನ್ನು ಕೊಡು, ಅವಶ್ಯ ಇದೆ ಅಂತಾದ್ರೆ ನನ್ನ ಜೊತೆಯಲ್ಲಿ ಬಾ. ಪಾರ್ಥ, ನೀನು ಬಂದಾಗ ನಾನು ಉತ್ಸಾಹದಲ್ಲಿ ಇದ್ದೆ. ಯಾಕಂದ್ರೆ ನಿನ್ನವರ ಅನೇಕರನ್ನು ಸೋಲಿಸಿದ್ದೆ. ಈಗ ಒಂದು ಯುದ್ಧಕ್ಕೆ ಅವಕಾಶ ಸಿಗುತ್ತದೆ ಅಂತ, ಓಹೋ, ಅದಕ್ಕೆ ಬೇಕಾಗಿ ವ್ಯಂಗ್ಯವಾಗಿಯೇ ಮಾತಾಡಿದೆ. ನೀನು ಯುದ್ಧಕ್ಕೆ ಸಿದ್ಧನಾಗುತ್ತಿ ಅಂತ. ಆದರೆ ನಿನ್ನ ಮಾತು ಕೇಳುವಾಗ ಯುದ್ಧವನ್ನು ತಪ್ಪಿಸುವ ರೀತಿ ಮಾತನಾಡುತ್ತಾ ಇದ್ದೀಯಲ್ಲ. ಹಾಗಾದ್ರೆ 3 ರಾಯರ ಗಂಡನೆಂಬ ಬಿರುದನ್ನು ಪಡೆದಂತ ನಿನಗೆ ಇಂದಿನ ಮಾತಿಗೆ ಅನುಗುಣವಾಗಿ ಒಂದು ಹೆಸರು ಕೊಡ್ತೇನೆ. ಏನು? ಮೂಢ. ಮೂಢ ಮೂಢ ನಿಂಬೆನೆ ನಿನ್ನ ರೋಟಿಯ ಬಟ ನಿಲ್ದು ಮೂಢ ಎಂಬ ಬಿರುದನ್ನು ಕೊಡಬೇಕಾಗ್ತದೆ. ಮೂಢನಾದ್ರೆ ನನ್ನೊಳಗೆ ಯಾವುದು ಮೌಢ್ಯ ಇರಬೇಕು ಅಂತ. ಖಂಡಿತ. ಏನು ಕಾರಣ ಇಲ್ಲದೆ ನಾನು ಮಾತನಾಡುವುದೇ ಇಲ್ಲ. ಈಗ ಇಷ್ಟರವರೆಗೆ ಸೃಷ್ಟಿಗರ್ಜುನ ಎಂಬ ರೀತಿಯಲ್ಲಿ ನೀನು ಮಾಡಿದ ಯೋಗ್ಯವಾದಂತಹ ಕಾರ್ಯವನ್ನೆಲ್ಲ ನಾನು ಎತ್ತಿ ಎತ್ತಿ ಹೇಳಿದೆ. ವ್ಯತ್ಯಾಸ ಏನಾಯ್ತು? ಆದರೆ ನಿನ್ನ ಮಾತಿನ ದಾಟಿಯನ್ನು ನೋಡಿದಾಗ ಕೆಲವರೆಲ್ಲ ಹೇಳುತ್ತಾರೆ, ಏನು 3 ರಾಯರ ಗಂಡ ಬಿರುದನ್ನು ಪಡೆದಿದ್ದಾನೆ, ಎಲ್ಲ ಅವನದ್ದೇನಿಲ್ಲ, ಮತ್ತೆ ಎಲ್ಲ ಯಾರ್ಯಾರು ಸಹಾಯ ಮಾಡಿಯೇ ಅವನು ದೊಡ್ಡವನಾದದ್ದು ಅಂತ. ಯಾಕೆ ಅದನ್ನು ಉದ್ದೇಶಿಸಿದೆ? ಅಲ್ಲ, ಕೆಲವರು ಆಡುತ್ತಾರೆ, ನಾನು ನಂಬಿದವನಲ್ಲ. ಆದರೆ ನಿನ್ನ ಈಗಿನ ಮಾತಿನ ದಾಟಿಯನ್ನು ನೋಡುವಾಗ ನನಗದು ಹೌದೋ ಅಂತ ಒಂದು ಸಂಶಯ. ಯಾವುದು ನೀನು ನನ್ನ ಮಾತಿನ ದಾಟಿಯಲ್ಲಿ ವ್ಯತ್ಯಾಸವನ್ನು ಗುರುತಿಸಿದೆ? ಕುರುಕ್ಷೇತ್ರ ರಣಾಂಗಣದಲ್ಲಿ ಮೆರೆದವ ನೀನು. ಮೆರೆದದ್ದೆ. ಆದರೆ ಕೆಲವರು ಹೇಳುತ್ತಾರೆ, ಅರ್ಜುನ ಹೆಸರಿಗೆ ಮಾತ್ರ ಅವನ ಒಂದಿಗೆ ಕೃಷ್ಣ ಇದ್ದ, ಪಾರ್ಥ ಸಾರಥಿ, ಅವನು ಇದ್ದುದರಿಂದಲೇ ಇವನು ಎಲ್ಲರನ್ನೂ ಗೆಲ್ಲಿಸಿದ. ಒಂದು ವೇಳೆ ಕೃಷ್ಣ ಇಲ್ಲದೆ ಇರುತ್ತಿದ್ರೆ ಅರ್ಜುನ ಯಾವಾಗಲೋ ಸತ್ತು ಹೋಗುತ್ತಿದ್ದ ಅಂತ ಹೇಳಿದ್ರು. ನಾನು ತರ್ಕಿಸ್ಲಿಕ್ಕೆ ಹೋಗ್ಲಿಲ್ಲ ಎಲ್ಲಿ ಏನು ಅಂತ. ಅಜ್ಜನಲ್ಲಿ ಮಾತಾಡಬೇಕಂತಾದ್ರು ನಿಮಗೆ ನಿರ್ದೇಶನ ಮಾಡಿದ್ದು ಕೃಷ್ಣ ಅಂತ. ಕೃಷ್ಣ ಇದ್ದು ನಿನಗೊಮ್ಮೆ ಸಾಯುವ ಪ್ರಸಂಗ ಒದಗಿ ಬಂತಂತ. ಅಗ್ನಿ ಪ್ರವೇಶ ಮಾಡುವುದಕ್ಕೆ ಬೇಕಾಗಿ ಅಗ್ನಿ ನಿರ್ಮಾಣ ಮಾಡಿ ಅಗ್ನಿ ಪ್ರವೇಶ ಮಾಡು, ನೀನೊಂದು ಪ್ರತಿಜ್ಞೆ ಮಾಡಿದ್ಯಂತೆ.
ಆ ಸಮಯಕ್ಕೆ ಹ್ಮ್ ನಿಮ್ಮ ದೇವರ ಅಂತ ಕೃಷ್ಣ ಹಾ ಸೂರ್ಯನಿಗೆ ಚಕ್ರವನ್ನು ಅಡ್ಡ ಹಿಡಿದು ಹಾ ರಾತ್ರಿಯನ್ನಾಗಿ ಮಾಡಿದ. ಹಾ ಆವಾಗ ಹ್ಮ್ ನಿನ್ನ ಅಗ್ನಿ ಪ್ರವೇಶ ನೋಡುವುದಕ್ಕೆ ಹಾ ನಿನ್ನ ಶತ್ರುವೇ ಬಂದಂತೆ ನೋಡುವುದಕ್ಕೆ ಹಾ ಆ ಆ ಸಮಯಕ್ಕೆ ಹ್ಮ್. ಅವನ ಶಿರವನ್ನು ತರಿಯುವುದಕ್ಕೆ ಕೃಷ್ಣ ನಿರ್ದೇಶನ ಕೊಟ್ಟ. ಹ್ಮ್ ಅಂದ್ರೆ ಎಲ್ಲ ಕೃಷ್ಣ ಇದ್ದೇ ಮಾಡಿದ್ದು. ಹ್ಮ್ ಕೃಷ್ಣ ಇಲ್ಲೇ ಇದ್ರೆ ನೀನು ಏನು ಇಲ್ಲ. ಹಾ ಇದನ್ನು ನಾನು ಅರ್ಥವಿಸಿಕೊಂಡದ್ದು ಹೇಗೆ? ಹ್ಮ್ ಕೆಲವರೆಲ್ಲ ದೊಡ್ಡ ದೊಡ್ಡ ಹೆಸರು ಪಡೆಯುತ್ತಾರೆ, ಹ್ಮ್ ಹೆಸರು ಮಾತ್ರ. ಹಾ ಆದರೆ ಆ ಬಳಿಕ ಉಳಿದವರಲ್ಲಿ ಯುದ್ಧ ಮಾಡಲಿಕ್ಕೆ ಇಲ್ಲ. ಹ್ಮ್ ಅವರ ಆಳುಗಳನ್ನು ಕಳಿಸುವುದು. ಕಳಿಸುವುದು. ವ್ಯಕ್ತಿ ದೊಡ್ಡದ್ದು, ಹ್ಮ್ ಹಿಂದೆ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ನೀನು ಮುಂದೆ ಬರುವುದು ಬೇಡ. ಹಾ ಆದ್ರೆ ಇಲ್ಲಿ ಆ ಅಂತ ವ್ಯಕ್ತಿಗಳು ಯಾರೂ ಬರಲಿಲ್ಲ. ಬಂದವನೆಲ್ಲ ನಾನು ಮಣಿಸಿದ್ದೇನೆ. ಹಾ ಈಗ ನೀನೇ ಹೇಳುತ್ತಾ ಇದ್ದಿ ಎಂಥದ್ದು, ಕುದುರೆಯನ್ನು ಬಿಡಬೇಕು, ಏನಾದರೂ ಕೊಡಬೇಕು. ಹಾ ಇದೇ ವಿಚಾರ ಹೌದು ಅಂತಾದ್ರೆ, ಹಾ ಇದೇ ವಿಚಾರ ಹಾ. ಕುದುರೆ ಹಣೆಯಲ್ಲಿ ಬರೋದಿಲ್ವ? ಉಂಟು ಉಂಟು ಬಲು ಉಳ್ಳವರು ಕಟ್ಟಿ ಕಾದು ಕಟ್ಟಿ ಕಾದುವುದು ಹ್ಮ್. ಅಲ್ವಾ? ಹೌದು. ಬಲಹೀನರು ಹ್ಮ್ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅಂತ. ಹ್ಮ್ ಅಲ್ಲಿ ಕುದುರೆ ಹಣೆಯಲ್ಲಿ ಬರೆದ ಮೇಲೆ ಹ್ಮ್. ನೀನು ಮತ್ತೆ ಬಿಡಿಸಿ ಹೇಳಬೇಕಾ? ಹ್ಮ್ ಹಾಗಾದ್ರೆ ಹ್ಮ್. ನೀನು ಬಿಡಿಸಿ ಹೇಳಬೇಕಂತಾದ್ರೆ ಹ್ಮ್ ನಿನ್ನ ಹೆಸರನ್ನೇ ಕೇಳಿಕೊಂಡು ಹ್ಮ್ ಇಷ್ಟರವರೆಗೆ ಉಳಿದವರೆಲ್ಲ ಹೆದರಿಸ್ತಿದ್ದವ ನೀನು. ಆ ಆದ್ರೆ ನಾನು ಹೆದರೋನಲ್ಲ. ಹ್ಮ್ ನೀನು ಹೆದರಿಸಿಯೇ ನಿನ್ನ ಸಾಮರ್ಥ್ಯದಿಂದ ಹೆದರಿಸಿ ನೀನು ಗೆದ್ದುದರಿಂದ ಆ ನಿನ್ನನ್ನು ಮೂಢ ಅಂದದ್ದು. ಆ ಯುದ್ಧ ಮಾಡ್ಲಿಕ್ಕಿಲ್ಲ, ಕಪ್ಪ ಕಾಣಿಕೆ ಸಿಗಬೇಕು ಆ ಅಂತ ಯುಕ್ತಿಯನ್ನು ನೀನು ಪ್ರಕಟಿಸಿದೆ. ಆ ಆದ್ರಿಂದ ಒಂದು ಮಾತು ಹೇಳುವುದು, ಏನು? ಈಗ ದ್ವಿಜರಿದ್ದಾರೆ, ಆ ಅವರು ಬೇಡುವವರಲ್ಲ. ಆ ಆದರೂ ಅವರು ಮಾಡುವ ಪೌರೋಹಿತ್ಯಕ್ಕೆ ಅನುಗುಣವಾಗಿ ಹ್ಮ್. ದಕ್ಷಿಣೆ ಹ್ಮ್. ಏನಾದ್ರೂ ಕೊಡುವವರಿದ್ದಾರೆ. ಬ್ರಾಹ್ಮಣರಾದವನು ಬೇಡಬಹುದು ಅಂತ ಶಾಸ್ತ್ರ ಇದೆ ಅಲ್ವಾ? ಹೊಟ್ಟೆ ತುಂಬಿಸುವುದಕ್ಕೆ. ಆದ್ರೆ ಕ್ಷತ್ರಿಯನಾದವ ಹ್ಮ್ ರಣಕ್ಷೇತ್ರ ಅಲ್ಲಿ ಹೋರಾಡಬೇಕಲ್ಲದೆ ಹ್ಮ್ ಇನ್ನೊಬ್ಬನ ಮುಂದೆ ಕೈ ಚಾಚಬಾರದು. ಹ್ಮ್ ಉಳಿದವರು ಯಾರಾದ್ರೂ ಕೈ ಚಾಚುವವರಿದ್ರೆ ಹ್ಮ್ ಅವರಿಗೆ ಕೊಡಬೇಕು. ಹ್ಮ್ ಆದ್ರೆ ನೀನು ಕೈ ಚಾಚಿಕೊಂಡು ಹ್ಮ್. ಯುದ್ಧ ಮಾಡಬೇಡ. ಹಾ ನಿನಗೆ ಏನು ಇಲ್ಲ ಇದ್ರು ಇದ್ದಷ್ಟಾದ್ರೂ ಕೊಟ್ಟು ಹ್ಮ್. ಕುದುರೆಯನ್ನು ಕೊಡು. ಹ್ಮ್. ಮತ್ತೆ ಮುಂದೆ ನಿನಗೆ ಎಂತದ್ದು ಯುದ್ಧಕ್ಕೆ ಅವಕಾಶ ಒದಗಿ ಒಡಗೊಂಬೆ ನಾನು. ಅಲ್ಲ, ಅದೂ ಯೋಚನೆ ಆಯ್ತು. ಹ್ಮ್ ಮುಂದೆ ಇನ್ನಾರಾದ್ರೂ ಸಿಕ್ಕಿದ್ರೆ ಹ್ಮ್ ಅಲ್ಲಿ ನೀನು ಯುದ್ಧ ಮಾಡ್ಲಿಕ್ಕೆ ಇಲ್ಲ, ಹ್ಮ್ ನನ್ನನ್ನೇ ಮುಂದೆ ಕಳಿಸಿ ಆಹಾ. ನೀನು ಹಿಂದೆ ಉಳಿಯುವುದು. ಹ್ಮ್. ಎಂತ ಬುದ್ಧಿವಂತಿಕೆ ದ್ವಿಜನ ನೀನು. ಸುಧನ್ವ, ಹಾ ಯಾವನೋ ಒಬ್ಬನು ಒಂದು ವಿಚಾರದ ಮುಂದೆ ತನ್ನ ವ್ಯಾಖ್ಯಾನವನ್ನು ವ್ಯಕ್ತಪಡಿಸುವಾಗ ಹಾ ತನಗನುಗುಣವಾಗಿ ತನ್ನ ಬುದ್ಧಿಮತ್ತೆಗನುಗುಣವಾಗಿ ವ್ಯಾಖ್ಯಾನವನ್ನು ಮಾಡುತ್ತಾನೆ ಅಂತಂದ್ರೆ ಹಾ ಅದುವೇ ಆದ್ಯಂತಿಕ ಅಂತ ನಾವು ಆಡುವುದಕ್ಕೆ ಬರುವುದಿಲ್ಲ. ಹಾ ಅನೇಕ ಯುದ್ಧಗಳನ್ನು ನಾನು ಮಾಡಿದಂತ ಕಾಲಕ್ಕೆ ನನ್ನ ಜೊತೆಯಲ್ಲಿ ಕೃಷ್ಣನಿದ್ದ. ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಬಲ್ಲೆಯ, ಹಾ. ಪಾರ್ಥನ ಜೊತೆಯಲ್ಲೇ ಕೃಷ್ಣನಿದ್ದ ಹೊರತುಪಡಿಸಿದರೆ ಹಾ. ಮತ್ತಾರ ಜೊತೆಯಲ್ಲೂ ಕೃಷ್ಣನಿದ್ದದ್ದು ಅಲ್ಲ ಎನ್ನುವುದನ್ನು ನೀವು ಭಾವಿಸಿಕೊಳ್ಳಬೇಕು. ಹಾ ಈಗ ಯಾಕೆ ಕೃಷ್ಣ ಪಾರ್ಥನ ಜೊತೆಯಲ್ಲಿ ಇದ್ದ ಎನ್ನುವಲ್ಲಿ ಹಾ. ಧರ್ಮವನ್ನ ಪ್ರತಿಪಾದಕನಾಗಿ ಪಾರ್ಥನಿರ್ತಾನೆ ಎನ್ನುವ ನೆಲೆಯಲ್ಲಿ ಕೃಷ್ಣ ನನ್ನ ಜೊತೆಯಲ್ಲಿ ಇದ್ದ. ಹ್ಮ್. ಬಯಸಿದವರು ಹಲವು ಮಂದಿ ಇದ್ದಾರೆ ಲೋಕದಲ್ಲಿ, ನನ್ನ ಜೊತೆ ಕೃಷ್ಣ ಬಂದ್ರೆ ಆಗತ್ತಿತ್ತು ಅಂತ. ಹಾ. ಬರ್ಲಿಲ್ವಲ್ಲ ಕೃಷ್ಣ, ಹಾ. ಅಷ್ಟೇ ಸಾಕಾಗುತ್ತದೆ ಅದಕ್ಕೆ ಉತ್ತರ. ಕೃಷ್ಣನಿಲ್ಲದೆ ನಾವು ಸಾಧಿಸಲಿಲ್ವಾ ಅಂತ ಕೇಳಿದರೆ ಹಾ. ನೀನೇ ಆಗ ಆಡಿದೆಯಲ್ಲ, ಭೂಲೋಕದಿಂದ ದೇವಲೋಕಕ್ಕೆ ಏಣಿ ಕಟ್ಟಿದಂತ ವಿಶೇಷವಾದಂತಹ ವಿಚಾರಗಳು ಅಂತ ಅನೇಕವಾದದ್ದನ್ನು ನಾವು ಸಾಧಿಸಿದ್ದು ಇದೆ, ಹಾ. ಬೇಕಾದಷ್ಟು ಸಾಧಿಸಿದ್ದು ಇದೆ. ಹಾ. ಒಬ್ಬಾತನ ಜೊತೆಯಲ್ಲಿ ಶ್ರೇಷ್ಠನಾದವನೊಬ್ಬನು ಇದ್ದಾನೆ ಎನ್ನುವಂತಹ ಕಾರಣಕ್ಕೆ ಅವನಿಂದಲೇ ಆಗಿದೆ ಅಂತ ನೀವು ಪ್ರತಿಪಾದಿಸುವುದಕ್ಕೆ ಬರುವುದಿಲ್ಲ. ಹಾ. ನಾವು ಒಪ್ಪಿಕೊಳ್ಳುತ್ತೇವೆ ಕೃಷ್ಣನ ದಯೆ ನಮ್ಮ ಮೇಲೆ ಇದೆ ಎನ್ನುವುದು ನಮಗೆ ಅತ್ಯಂತ ಶ್ರೇಷ್ಠತರವಾದುದು, ಹೆಮ್ಮೆ ಎನ್ನುವುದು. ಹಾ. ಆ ಹೆಮ್ಮೆಯಿಂದಲೇ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ, ಹೊರತುಪಡಿಸಿದ್ರೆ ಅದು ಇಲ್ಲದೆ ಸಾಧಿಸಲಿಕ್ಕೆ ಆಗುವುದಿಲ್ಲ ಎನ್ನುವುದನ್ನು ಆಡ್ಲಿಕ್ಕೆ ಬರುವುದಿಲ್ಲ. ಹಾ. ಅದು ಇಲ್ಲದೆಯೂ ನಾವು ಸಾಧಿಸಿದ್ದು ಹಲವಾರು ಇದೆ. ಹಾ. ಅಯ್ಯ, ಬೇಡುವ ದ್ವಿಜನೆ ಅಂತ ನೀನು ಕೇಳಲಿಕ್ಕೆ ತೊಡಗಿದೆ. ಹಾ. ಬದುಕುವ ಅವಕಾಶವನ್ನು ಕಲ್ಪಿಸಿಕೊಡುವುದಕ್ಕಾಗಿ ಮುಂದಾದರೆ ಹಾ. ಕೇವಲ ಯಾವುದೋ ಒಂದು ಸಣ್ಣ ಬೆರಳೆಣಿಕೆಯ ಯುದ್ಧವನ್ನು ಮಾಡಿಕೊಂಡು ನೀನು ತೊಡಗಿದ್ದಲ್ವ. ಹಾ. ಆದರೆ ನಾನು ಅದಲ್ಲ, ಹಾ. ನನ್ನ ಆಲೋಚನೆಗಳು ಬೇರೆ ಇದ್ದದ್ರಿಂದ ಹಾ. ಯಾಕೆ ತೊಡಗಿದೆ ಗೊತ್ತುಂಟಾ? ಯಾಕೆ? ಸಾರಬೇಕು ಎನ್ನುವ ಕಾರಣಕ್ಕೆ. ಭೂತಳದಲ್ಲಿ ಸಾರಿಕೊಳ್ಳುವುದಿದು ರಾಜನೀತಿಯ ಧರ್ಮವಿದೋ, ನೀ ತರಳನು ನಿಮ್ಮೊಳ್ಳೆ ರಣವನಿಲ್ಲ ತತನ ಕರೆಸಿಕೊಡು. ಭೂತಳದಲ್ಲಿ ಸಾರಿಕೊಳ್ಳುವುದಿದು ರಾಜ
ಒಲಿದು ಸುಧನ್ವ, ಪಾರ್ಥ. ಒಂದು ಒಳ್ಳೆಯ ಉದಾಹರಣೆ ಆಡ್ಲ ನಾನು. ಹಾ ಅನೇಕ ಜನರೊಂದಿಗೆ ಯುದ್ಧ ಮಾಡಿದಂಥ ಹೊತ್ತಿಗೆ ಅವರನ್ನೆಲ್ಲ ಮಣಿಸಿದ್ದೇನೆ. ಹಾ ಆ ಬಳಿಕ ಬಂದಂತ ನೀನು ಇನ್ನು ಯುದ್ಧವಿಲ್ಲದೆ ಸಾಗುವ ದಾರಿ ಕಂಡುಕೊಳ್ಳುವುದು ಅಂತ ಹೇಳಲಿಕ್ಕೆ ತೊಡಗಿದೆಯಲ್ಲ. ಹೌದು. ಬೇಸಿಗೆ ಕಾಲಕ್ಕೆ ಮರ ಒಂದು ಒಣಗಿ ತನ್ನ ಎಲೆಯನ್ನೆಲ್ಲ ಉದುರಿಸುತ್ತದೆ. ಹಾ ಅದರ ಅರ್ಥ ಆ ಮರ ಸತ್ತೋಗಿದೆ ಅಂತ ಅಲ್ಲ. ಹ್ಮ್ ಮರುವಾಗಿ ಅದು ಚಿಗುರುಳೆಯುವ ಮೂಲಕವಾಗಿ ಹಾ. ನವ ಚೈತನ್ಯವನ್ನು ಹೊಂದಿಕೊಂಡು ಮತ್ತೆ ವಿರಾಜಮಾನವಾಗಿ ಕಾಣಿಸಲ್ಪಡ್ತದೆ ಎನ್ನುವುದೇ ತಾತ್ಪರ್ಯ. ಹಾ ಅದನ್ನು ನೋಡುವಂತ ದೃಷ್ಟಿಕೋನದ ಮೇಲೆ ಅದು ಇರುತ್ತದೆ. ಹಾ ನಮ್ಮವರೆಲ್ಲ ಯುದ್ಧ ಮಾಡಿದಂತಹ ಕಾಲಕ್ಕೆ ಧರೆಗುರುಳಿದ್ದಾರೆ ಎನ್ನುವುದರಿಂದ ಹ್ಮ್ ಒಂದು ನಿರ್ಣಾಯಕವಾದಂಥ ಯುದ್ಧವಾಗಿದೆ ಅಂತ ಅರ್ಥವಲ್ಲ. ಹಾ ಕೇವಲ ನಿನ್ನೊಂದಿಗೆ ಯುದ್ಧ ಮಾಡುವುದರಿಂದ ಹಾ ಹಾನಿಗೊಳಗಾಗುವಂತ ಸ್ಥಿತಿಯೊಂದು ನಿರ್ಮಾಣವಾಗಬಾರದು ಎನ್ನುವುದಕ್ಕೆ ಹ್ಮ್ ಒಂದು ಒಂದು ಯುದ್ಧವಷ್ಟೇ ನಡೆದು ಹೋದಂಥದ್ದು. ಹಾ ನನಗೆ ಬೇಕಾಗಿರುವುದು ನೀನಲ್ಲ. ಹ್ಮ್ ಈಗ ನಿನ್ನೊಂದಿಗೆ ಯುದ್ಧವನ್ನು ಮಾಡಿ ಈ ಹಿಂದೆ ನಡೆಯಲ್ಪಟ್ಟಂತ ಘಟನಾವಳಿಗಳಂತೆಯೇ ನಡೆದು ಹೋಯಿತು ಅಂತಾದರೆ ಹಾ ಭವಿಷ್ಯದಲ್ಲಿ ಬಾಳಿ ಬೆಳಗಬೇಕಾದಂಥ ಒಬ್ಬ ರಾಜಕುಮಾರನ ಮರಣವಾಗುತ್ತದೆ ಎನ್ನುವಂಥ ಕಾಳಜಿಯನ್ನು ಬಲಿತು ನಿಂತ ಎತ್ತರಕ್ಕೆ ನಿಂತ ಅರ್ಜುನನಿಗೆ ಇದ್ದದ್ದರಿಂದ ಹಾ ಅದನ್ನು ಅರ್ಥ ಮಾಡಿಕೊಂಡು ನಾನು ನಿನ್ನಲ್ಲಿ ಮಾತನಾಡಲಿಕ್ಕೆ ತೊಡಗಿದ್ದು. ಓಹೋ ಅದನ್ನು ಹೊರತುಪಡಿಸಿ ಕೇವಲ ನಿನ್ನನ್ನು ಕೊಲ್ಲುವುದೇ ನನಗೆ ಉದ್ದೇಶವಾಗುತ್ತಿದ್ರೆ ಕೌರವನೋಪಾದಿಯಲ್ಲಿ ನನ್ನ ಮಗನಾದಂಥ ಅಭಿಮನ್ಯುವನ್ನು ಕೊಂದಂತೆ ಬಾಣ ಪ್ರಯೋಗ ಮಾಡಬಹುದಾಗಿತ್ತು. ಹಾ ಅದಲ್ಲ ನನಗೆ ಉದ್ದೇಶವಿರುವುದು. ಹಾ. ಭವಿಷ್ಯದಲ್ಲಿ ರಾಜಕುಮಾರರು ಉಳಿಯಬೇಕು ಎನ್ನುವಂಥ ಅಪೇಕ್ಷೆ ನನಗೆ ಇರುವುದರಿಂದ ಆ ಕೆಲಸವನ್ನು ಮಾಡಿದೆ. ಆದ್ದರಿಂದಲೇ ಸಂಧಾನಾದಿ ಪ್ರಕ್ರಿಯೆಗಳು ಯುದ್ಧದಲ್ಲಿ ಯಾವಾಗ ಅಂತ ಕೇಳಿದ್ರೆ ಹಾ. ಯುದ್ಧ ಪೂರ್ವದಲ್ಲಿ ಸಂಧಾನಾದಿ ಪ್ರಕ್ರಿಯೆಗಳು ನಡೆಯಬೇಕು, ಅರಿವು ನನಗಿದೆ. ಹಾ ಆದ್ರೆ ನಾನು ಇಲ್ಲಿ ಸಂಧಾನದ ಪಾದಿಯಲ್ಲಿ ನಿನ್ನೊಂದಿಗೆ ಯಾಕೆ ವ್ಯವಹರಿಸಿದೆ ಅಂತಂದ್ರೆ ಇಲ್ಲಿವರೆಗೆ ನಡೆಯಲ್ಪಟ್ಟದ್ದು ಯುದ್ಧ ಅಲ್ಲ ಅಂತ ನಾನು ಆಡುವುದರಿಂದ. ಇಲ್ಲಿವರೆಗೆ ಒಂದು ಕಿರಿದಾದಂಥ ಯುದ್ಧಗಳು ನಡೆಯಲ್ಪಟ್ಟಿದ್ದು ಹೊರತುಪಡಿಸಿದ್ರೆ ನಿರ್ಣಾಯಕವಾದಂಥ ಯುದ್ಧವಲ್ಲ. ಹಾ ಹಾ ಈಗ ಪಾರ್ಥ ಯುದ್ಧ ಮಾಡ್ತಾ ಇರುವಂತಹ ಕಾಲಕ್ಕೆ ಪ್ರಯೋಗಿಸಿದ ಬಾಣಗಳಿಂದ ಅದಕ್ಕೆ ನೀನು ಆಹುತಿಯಾದೆ ಅಂತ ಆದ್ರೆ ನಾಳೆಯ ದಿವಸಕ್ಕೆ ಜನ ಆಡಿಕೊಳ್ಳಬಹುದಾದಂಥ ಸಾಧ್ಯತೆಗಳಿದೆ. ಬದುಕಿದ್ರೆ ಸುಧನ್ವನು ಇರಬೇಕಿತ್ತು ಎನ್ನುವಂತ ಮಾತ್ರವಲ್ಲ, ವಿರೋಧಗಳು ನಮಗೇನು ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ನಿನ್ನಂತ ಬಾಲಕನ ಮೇಲೆ ನನಗೆ ಕನಿಕರವೂ ಇರುವುದರಿಂದ ನೀನು ಬದುಕಬೇಕು ಅಂತ ನನಗೂ ಅಪೇಕ್ಷೆ ಇದೆ. ಆದ್ದರಿಂದಲೇ ಸಾರಿ ಕೊಂದರೆ ಪಾಪವಿಲ್ಲ. ಲೋಕದಲ್ಲೊಂದು ಮಾತು ಇದು. ಒಬ್ಬನೊಂದಿಗೆ ಯುದ್ಧ ಮಾಡುವಂತಹ ಕಾಲದಲ್ಲೂ ಅಥವಾ ಅನ್ಯಾನ್ಯವಾದಂತಹ ಘಟನೆಗಳು ಎದುರಾಗುವ ಸಂದರ್ಭದಲ್ಲಿ ಪರಿಣಾಮಗಳು ಸ್ಪಷ್ಟವಾಗಿಯೇ ಇರುದಂತಹ ಕಾಲಕ್ಕೆ ಆ ಪರಿಣಾಮಗಳು ಘಟಿಸಬಾರದು ಅಂತ ಆದ್ರೆ ಅದಕ್ಕೆ ಸಾರುವುದು ನೋಡು ತೊಡಗಿದ್ರೆ ಹೀಗಾಗುತ್ತದೆ ಅಂತ. ಈಗ ಯುದ್ಧ ಎನ್ನುವುದು ಅನಿವಾರ್ಯ ಪ್ರಕರಣದಲ್ಲಿ ಆಗಬೇಕೇ ಹೊರತು ನಮ್ಮಲ್ಲಿ ಸಾಕಷ್ಟು ಶಸ್ತ್ರಾಸ್ತ್ರಗಳಿದೆ ಎನ್ನುವುದರಿಂದ ಅದನ್ನು ಎಲ್ಲೋ ಪ್ರಯೋಗಿಸಿ ಎಲ್ಲೋ ಮುಗಿಸಿ ಬಿಡುವುದಕ್ಕೆ ಅಲ್ವಲ್ಲ ಯುದ್ಧ ಇರುವುದು. ಅದಾದ್ರೆ ಏನಾಗುತ್ತದೆ ಅಂದ್ರೆ ಮರಣ ಪಡಬಾರದವರು ಮಾತ್ರವೇ ಮರಣ ಪಡುತ್ತಾರೆ. ನಮ್ಮ ಲಕ್ಷ್ಯ ಅದು ಅಲ್ಲವೇ ಅಲ್ಲ. ಯುದ್ಧವಾಗುವುದು ಕೊನೆಯ ಒಂದು ಸ್ಥಿತಿಯಾಗಬೇಕು ಎನ್ನುವುದು. ಆದ್ದರಿಂದ ಸಾರುವುದು ನಾನು ಅದನ್ನೇ. ನಿನ್ನಂತ ಬಾಲಕ ನನ್ನ ಜೊತೆಯಲ್ಲಿ ಯುದ್ಧ ಮಾಡುವುದರಿಂದ ನಾನು ಪ್ರಯೋಗಿಸುವಂತಹ ವಿಶೇಷ ಅಸ್ತ್ರ ಒಂದು ಅರ್ಥ ಮಾಡಿಕೊ. ಪಾರ್ಥನ ಬತ್ತಳಿಕೆಯಲ್ಲಿರತಕ್ಕಂಥ ಅಸ್ತ್ರಗಳೇನು, ಪ್ರಯೋಗಶೀಲತೆಗಳೇನು, ಅದರ ಸಾಮರ್ಥ್ಯಗಳೇನು ಎನ್ನುವುದನ್ನು ಇನ್ನು ನಿನ್ನ ವರ್ಷಗಟ್ಟಲೆಗಳ ಕಾಲ ಕಲಿತರೂ ಮುಗಿದು ಹೋಗದೇ ಇರತಕ್ಕಷ್ಟು ವಿಚಾರಗಳಿವೆ. ಆದ್ದರಿಂದ ಇಷ್ಟಕ್ಕೆ ನಾನೆಲ್ಲವನ್ನು ಸಾಧಿಸಿದ್ದೇನೆ ಅಂತ ನೀನು ಭಾವಿಸಬೇಡ. ಅದಕ್ಕಾಗಿ ಒಂದೊಮ್ಮೆಗೆ ಯುದ್ಧ ಮಾಡುವುದಾದ್ರೆ ಯುದ್ಧ, ಅದಲ್ಲ ಅಂತಾದ್ರೆ ಭವಿಷ್ಯದ ಸ್ಥಿತಿಯಲ್ಲಿ ಹೇಗಿರಬೇಕು ಎನ್ನುವುದನ್ನು ಯೋಚನೆ ಮಾಡುವುದಾದ್ರೆ ನಿನ್ನ ಅಪ್ಪ ಒಂದು ವೇಳೆ ಬರುತ್ತಿದ್ರೆ ಆಲೋಚನೆ ಮಾಡಬಹುದಿತ್ತೋ ಏನು. ನಿನ್ನ ಅಪ್ಪನಲ್ಲಾದರೆ ನಮಗೆ ಮಾತನಾಡಲಿಕ್ಕೆ ಇತ್ತು. ಯಾಕೆಂದರೆ ವಯಸ್ಸಿನ ಸಮಾನತೆಯಾದರೂ ಇದೆ, ಪರಾಕ್ರಮ ಸಮಾನತೆ ಅಂತ ನಾನು ಆಡೋದಿಲ್ಲ. ಆದ್ದರಿಂದ ಇಲ್ಲಿಯವರೆಗೆ ನೀನು ತೋರಿಸಿದಂತಹ ಪರಾಕ್ರಮ ಇದ್ದರೆ ಅದು ಸಮಾನವಾದಂತಹ ಪರಾಕ್ರಮವಲ್ಲ. ನಿನ್ನ ಪರಾಕ್ರಮಕ್ಕೆ ಒಂದಷ್ಟು ಮಂದಿ ಧರೆಗುರುಳಿದ್ದನ್ನು ಎಬ್ಬಿಸಬಲ್ಲಂಥ ಸಾಮರ್ಥ್ಯವು ಪಾರ್ಥನಿಗೆ ಇದೆ. ಮಾತ್ರವಲ್ಲ, ಯಾರು ಧರೆಗುರುಳಿಸಿದ್ದಾರಾ ಅವರನ್ನು ಉರುಳಿಸಬಲ್ಲ ಸಾಮರ್ಥ್ಯವಿರುವುದರಿಂದ ಅದು ಆಗಬಾರದು ಅಂತ ನಾನು ಸಾರ್ತಾ ಇರುವುದು. ಪಾರ್ಥ, ನೋಡು, ಯುದ್ಧವನ್ನು ತಪ್ಪಿಸುವುದಕ್ಕೆ ಯಾವ್ಯಾವ ರೀತಿ ಮಾತನಾಡುತ್ತಾ ಇದ್ದಿ. ಸಾರಿ ಕೊಂದರೆ ಪಾಪ ಇಲ್ಲ ಅಲ್ವಾ? ಮತ್ತೆ ಅಪ್ಪನನ್ನು ಕಳಿಸಬೇಕು. ಹೌದೌದು. ಈಗ ಒಬ್ಬ ಉಪ್ಪರಿಗೆ ಏರ್ಲಿಕ್ಕೆ ಆಗದವ ಆಕಾಶ ಹಾರುವುದಕ್ಕೆ ಪ್ರಯತ್ನಿಸ್ತಾ ಅಂತೆ. ಹಾಗೆ ಮಾಡುವುದಕ್ಕೆ ಇಲ್ಲ, ಉಪ್ಪರಿಗೆಗೆ ಮೊದಲು ಹೆಜ್ಜೆ ಊರಬೇಕು ಅಲ್ವಾ? ಹಾಗೆ ರಣಕ್ಷೇತ್ರಕ್ಕೆ ಈಗ ಈ ಮೊದಲು ಬಂದವರನ್ನು ಎದುರಿಸಿ ಅವರನ್ನು ಮಣಿಸಿಯೇ ನನಗೂ ನಿನಗೂ ಮುಖಾಮುಖಿಯಾದದ್ದು. ಇಂಥ ಸಂದರ್ಭದಲ್ಲಿ ನನ್ನನ್ನು ಎದುರಿಸಿ ಗೆದ್ದ ಮೇಲೆ ನನ್ನ ಅಪ್ಪನ ನೋಡುವುದು. ಅದಕ್ಕೆ ಮೊದಲೇ ಅಪ್ಪನು ಕಳಿಸ್ಬೇಕಂತ ಹೇಳುತ್ತಾ ಇದ್ದೀಯಲ್ಲ, ಮೊದಲು ಉಪ್ಪರಿಗೆ ಇರಬೇಕು, ಮತ್ತೆ ಆಕಾಶಕ್ಕೆ. ತದ್ರೀತಿಯಲ್ಲಿ ಬಂದವರನ್ನು ಎದುರಿಸಿ ಮತ್ತೆ ಅಪ್ಪನು ಕಾಣುವುದು.
ಹಾ. ಆದ್ದರಿಂದ ಹೇಳುತ್ತಾ ಇದ್ದೇನೆ ಸ್ಪಷ್ಟವಾಗಿ, ಹ್ಮ್. ನನ್ನನ್ನು ಗೆಲ್ಲದೆ ಹ್ಮ್. ನನ್ನ ಅಪ್ಪನಲ್ಲಿ ಯುದ್ಧ ಅಲ್ಲ, ಮಾತನಾಡುವ ಅವಕಾಶ ಸಿಗ್ಲಿಕ್ಕಿಲ್ಲ ನಿನಗೆ. ಹಾಗಾದ್ರೆ ಯುದ್ಧವನ್ನೇ ಬಯಸುವುದು ಅಂತ ಅದನ್ನೇ ಆಯ್ತು. ಬಯಸೇ ನೋಡೋಣವಂತೆ ನೋಡೋಣ. ಪಾರ್ಥ, ಇಷ್ಟರವರೆಗೆ ಯುದ್ಧ ಮಾಡಿದ ಪರಿಣಾಮದಲ್ಲಿ ಆ, ನೋಡು, ನಿನ್ನ ಸಾರಥಿಯನ್ನೇ ಕೆಡಹಿದ್ದೇನೆ. ಆ, ಯಾಕೆ? ನೀನು ಗೆಲ್ಲಬೇಕಂತಾದ್ರೆ ಪಾರ್ಥ ಸಾರಥಿ ಆಗಬೇಕು. ಹ್ಮ್, ಪಾರ್ಥ ಸಾರಥಿ ಆದ್ರೆ ಮಾತ್ರ ನಿನಗೆ ಗೆಲುವು ಸಾಧ್ಯ. ಹ್ಮ್. ನಿನ್ನದೇ ನನಗೆ ದ್ವೇಷ ಅಂತಾದ್ರೆ ನನ್ನ ಬಾಣದಿಂದ ನಿನ್ನನ್ನೇ ತಿವಿಯುತ್ತಿದ್ದೆ. ನಿನಗೆ ಸ್ವಲ್ಪ ಗಾಯ ಮಾಡಿದ್ದು ತಿವಿಯಲಿಲ್ಲ, ಹ್ಮ್. ಎಲ್ಲ ಬಾಣ ಪ್ರಯೋಗ ಮಾಡಿದ್ದೆ ನಿನ್ನ ಸಾರಥಿಗೆ. ನೋಡು, ಯೋಚನೆ ಮಾಡು, ಯೋಚನೆ ಮಾಡು. ಆಹಾ, ಇದ್ದಕ್ಕಿದ್ದಂತೆ ಪ್ರಯೋಗಿಸಿದ ಬಾಣ ನನ್ನ ಸಾರಥಿಯನ್ನು ನೆಲಕ್ಕೆ ಬೀಳಿಸಿತಲ್ಲವೇ. ಲಕ್ಷ್ಯವಿದ್ದದ್ದೇ ಅವನಿಗೆ ಅಲ್ಲಿ. ನರನಾರಾಯಣರು ಕಾಣಿಸಿಕೊಳ್ಳಬೇಕು ಅಂತಲೇ ಅವನು ಭಾವಿಸ್ತಾ ಯುದ್ಧ ಮಾಡಲಿಕ್ಕೆ ತೊಡಗಿದ್ದು. ಎಲ್ಲಿ ಕೃಷ್ಣ ಕುಳಿತುಕೊಳ್ಳಬೇಕೋ ಅಲ್ಲಿದ್ದಂಥ ಸಾರಥಿಯನ್ನು ಅನ್ಯ ಸಾರಥಿಯನ್ನು ಅವನು ಊಹಿಸುವುದಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ. ಆದರೆ ಸಾರಥಿಯನ್ನು ರಕ್ಷಿಸಿಕೊಳ್ಳಿಕ್ಕೆ ನನಗೂ ಸಾಧ್ಯವಾಗದೆ ಹೋಯಿತು. ಆಹಾ ಕೃಷ್ಣ, ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗತಿ ಕೋವಿದಶ್ವವನ್ನು ಪಿಡಿದು ಜೀವಿಸಿದೆ ಬಲ್ಲೆ. ಕೋವಿದಶ್ವವನ್ನು ಪಿಡಿದು ಜೀವಿಸಿದವಲ್ಲಿ ಮುಂದೆ ನೀ ವಿರೋಧಿಯೊಡನೆ ಕಾದ ಆವ ಪರಿಯುಳೋ, ಆವ ಪರಿಯುಳೋ. ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗತಿಗೆ ದೇವಾ. ದೇವ ಕೃಷ್ಣ, ನಮ್ಮ ಭಾವನೆಗಳೆಲ್ಲ ಹುಸಿಯಾಯಿತು. ಬಾಲಕನಾದಂಥ ಸುತನ್ನು ಉಳಿಯಬೇಕೆಂಬಂಥ ಭಾವದಿಂದ ಯುದ್ಧ ಮಾಡಿದೆ ಅಂತ ಆದರೆ ಒಂದೊಂದು ಬಾಣವೂ ತೀಕ್ಷ್ಣವಾಗುತ್ತಾ ಸಾರಥಿಯನ್ನೇ ಕೊಲ್ಲುವ ಮಟ್ಟಕ್ಕೆ ಅವನು ಬೆಳೆದು ನಿಂತನಲ್ಲ. ಕೃಷ್ಣ, ನಿನ್ನನ್ನು ದೇವನೆಂಬಂಥ ಭಾವದಿಂದಲೇ ನಾವು ಪೂಜಿಸುತ್ತಾ ಬಂದವರು. ನನಗೆ ಬಂಧುತ್ವದಿಂದ ನೀನು ಬಾಬನೂ ಹೌದು, ಮನೋಭಾವದಿಂದ ನಿನ್ನನ್ನು ದೇವನೆಂದೇ ಪೂಜಿಸಿದವರೂ ಹೌದು. ಮಾತ್ರವಲ್ಲ, ನನಗೆ ಬೇಕಾದಂಥ ಬದುಕನ್ನು ಕಲ್ಪಿಸುವಲ್ಲಿ, ನನ್ನ ಮನಸಂದೇಹಗಳನ್ನೆಲ್ಲ ನೀಗಿಸುವಲ್ಲಿ, ನನ್ನ ರಥವನ್ನು ಸಾಗಿಸುವಲ್ಲಿ, ನನ್ನ ಮನೋರಥವನ್ನು ಬೆಳಗಿಸುವಲ್ಲಿ ನೀನಲ್ವೇ ದೇವರೇ ನನಗೆ ದಾರಿ ತೋರಿಸಲ್ಪಟ್ಟವು. ಬದುಕಿನ ದೇವರಾಗಿ, ಬದುಕುವ ಬೆಳಗುವವನಾಗಿ, ಬದುಕಿಗೂ ರಥಕ್ಕೂ ಬೋವನಾಗಿ ಸಾಗಿದಂಥ ಕೃಷ್ಣ, ನೀನಿಲ್ಲದೆ ಯುದ್ಧ ಗೆಲ್ಲುವುದಕ್ಕೆ ಇಲ್ಲ ಅಂತ ಆಯಿತಲ್ಲ. ನೀನಲ್ಲದೆ ನನಗೆ ಯಾರು ಗತಿ? ನಿನ್ನ ನಿರ್ದೇಶನದಂತೆ ರಥದ ಅಶ್ವದ ಬೆಂಗಾವಲಿಗಾಗಿ ಸಾಗುತ್ತಾ ಬಂದವರು ನಾವು. ನೀನಿಲ್ಲದೆ ಒಂದಿಷ್ಟು ಚಲಿಸುವುದಿಲ್ಲ ಅಂತ ನಮಗೆ ಗೊತ್ತಿದೆ. ತೇನವಿನ ತೃಣಮಪಿ ನಾ ಚಲತಿ, ನನಗೆ ಗೊತ್ತಿದೆ. ಆದ್ದರಿಂದಲೇ ಹೃದಯ ಭಾಗದಲ್ಲಿ ನೀನು ಆಸೀನನಾಗಿದ್ದು ಆ ಮನೋಭಾವದಿಂದ ನಾನು ಸಾಗುತ್ತಾ ಬಂದೆ ಅಂತ. ಆದರೆ ಪ್ರತ್ಯಕ್ಷವಾಗಿ ನೀನಿಲ್ಲದೆ ಯುದ್ಧ ಗೆಲ್ಲುವುದಕ್ಕೆ ಸಾಧ್ಯವಾಗದಿರ್ತಕ್ಕಂಥ ಬಾಲಕನೊಬ್ಬನನ್ನು ನನ್ನ ಮುಂದೆ ಬಿಟ್ಟಿಯಲ್ಲ ಕೃಷ್ಣ. ನೀನಿಲ್ಲದೆ ಏನು ಮಾಡೋಣ? ಸ್ವಾಮಿ ಮೈದೋರು, ಸ್ವಾಮಿ ಮೈದೋರು. ಅರಸ ಕೇಳರ್ಜುನನು ಧ್ಯಾನಿಸಲು ಹರಿತಜ್ಜುದನನಿ ಭಪುರದುಳ್ ಉಚ್ಚರಿಸಿದನು ಹಂಸಧ್ವಜನ ಧರ ದುರವ ಧರ್ಮ ಜಗೇ. ಉರಿದು ಧೈರ್ಯವ ವಗಿಲದಿಲಿತ ಗರುಡವಾಗನನಾಗಿ ಭಕ್ತೋತ್ತರಣ ತಂದೊದಗಿನ ಪಾರ್ಥಂಗೆ ಅತಿ ಜವದಿ ಚಂಪಕಾವತಿಯಲ್ಲಿ ಭಕ್ತರು ಇರುವರ ನಡುವೆ ನಡೆದಂತಹ ಸಂಘರ್ಷದಲ್ಲಿ
ಪಾರ್ಥನ ಸಾರಥಿ ಅಳಿದಂತಹ ಸ್ಥಿತಿಗೆ ನನ್ನನ್ನೇ ಧ್ಯಾನಿಸುತ್ತಾ ಇದ್ದಾನೆ. ಹಾಗಾಗಿ ಅವನ ಎಡೆಗೆ ಸಾಗಬೇಕಾದ ಈ ಕಾಲಕ್ಕೆ ನನಗೆ ಅನಿವಾರ್ಯ. ಅದೇ ಅಲ್ಲದೆ ಸುಧನ್ವನು ನನ್ನನ್ನು ಪ್ರಾರ್ಥಿಸುತ್ತಾ ಇರುವಾಗ ಭಕ್ತರೀರ್ವರ ಮನದ ಅಭಿಷ್ಟ ಏನುಂಟು ಅದನ್ನು ಈಡೇರಿಸುವುದು ಈ ಕಾಲಕ್ಕೆ ನನಗೆ ಅನಿವಾರ್ಯ. ಹಾಗಾಗಿ ಹೊರಡುವುದಕ್ಕೆ ಸಿದ್ಧನಾದಂತಹ ಕಾಲಕ್ಕೆ ಧರ್ಮರಾಯ ಕೆಟ್ಟ ಶಕುನಗಳು ಕಂಡುಬಂತು ಎಂಬ ಕಾರಣಕ್ಕೆ ನೊಂದುಕೊಂಡವನನ್ನು ಸಾಂತ್ವನಗೊಳಿಸಿ ಗರುಡನನ್ನು ಏರಿಕೊಂಡು ಚಂಪಕಾವತಿಯ ನಡೆಗೆ ಸಾಗುತ್ತೇನಂತೆ ಸಾಗುತ್ತೇನೆ. ಬಳಿಕ ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುತನೆತ ರಥದೊಳಗೆ ಕುಳಿತ ಶ್ವಗಳ ವಾಘೆಯ ಕೊಂಡನಾಗರಿಯೋ. ಜಯ ಜಯ ಜಯ, ಚರಣಾಬ್ಜಗಳಿಗೆ ವಂದಿಸಿಕೊಂಡಿದ್ದೇನೆ. ಪಾರ್ಥ, ನಿನ್ನ ಕರೆಯನ್ನು ಆಲಿಸಿ ಇತ್ತ ಕಡೆ ಬಂದವನಿದ್ದೇನೆ. ಸರಿ, ಚಿಂತಿಸುವ ಅಗತ್ಯ ಇಲ್ಲ. ನಿನ್ನ ಮೈಯನ್ನು ದಡವಿದ್ದೇನೆ, ಅಶ್ವದ ವಾಘೆಯನ್ನು ಹಿಡಿದಿದ್ದೇನೆ. ನಮ್ಮ ಯುದ್ಧ ಎಂಬುದು ಮುನ್ನಡೆಯಲಿ ಮುನ್ನಡೆಯಲಿ. ನೀನು ಹೇಗೆ ಹೇಳುತ್ತಿ ಹಾಗೇ ಆಗಲಿ. ಬಳಿಕ ಚರಣಕ್ಕೆ ಮಾಡಿದ ಪಾರ್ಥನ ಗೆಡೆದರೆ ನಮಿಸಿತಮ್ಮಯ ಗಂಡು ತಮಗೆದು ಸಾಗುತ್ತ ಕೈಗೊಂಡ ಕೆಲಸ ಏನನ್ನು ಕಾಣುತ್ತಾ ಇದ್ದೇನೆ. ಪಾರ್ಥನ ರಥದಲ್ಲಿ ಕೃಷ್ಣ ಸಾರಥಿಯಾಗಿ ಬಂದಿದ್ದಾನೆ. ಪಾರ್ಥ ಸಾರಥಿ ಒಮ್ಮೆಗೆ ರೋಮಾಂಚನವನ್ನುಗೊಂಡೆ. ಇಂಥ ಕ್ಷಣವನ್ನೇ ನಾನು ಅದೆಷ್ಟೋ ಸಮಯದಿಂದ ನಿರೀಕ್ಷಿಸ್ತಾ ಇದ್ದವ. ನಮ್ಮ ಚಂಪಕಾವತಿ ಪಟ್ಟಣಕ್ಕೆ ಕೃಷ್ಣ ಯಾವಾಗ ಬರುತ್ತಾನೆ, ಕೃಷ್ಣನು ನಾವೆಲ್ಲ ಯಾವಾಗ ನೋಡುತ್ತೇವೆ ಎಂಬ ಸಮಯಕ್ಕಾಗಿ ಕಾಯುತ್ತಾ ಇದ್ದವರು. ಆ ಉದ್ದೇಶದಿಂದಲೇ ಪಾರ್ಥನ ಸಾರಥಿಯನ್ನು ನಾನು ಹೊಡೆದೆ, ಬಡಿದೆ, ಕೊಂದೆ. ಆ ಬಳಿಕ ಪಾರ್ಥನ ಕರೆಗೆ ಓಗೊಟ್ಟು ಕೃಷ್ಣ ಬಂದು ರಥದಲ್ಲಿ ರಾರಾಜಿಸ್ತಾ ಇದ್ದಾನೆ. ಒಮ್ಮೆಗೆ ರೋಮಾಂಚನಗೊಂಡೆ. ಜೀವನ ಸಾರ್ಥಕತೆಯನ್ನು ಹೊಂದಿತು. ನಮ್ಮ ಚಂಪಕಾವತಿಯ ಪಟ್ಟಣದ ತೈಲ ಭಾಂಡದಲ್ಲಿ ಕೃಷ್ಣನನ್ನು ಕಂಡವ ನಾನು ಇಂದು ರಣಾಂಗಣದಲ್ಲಿ ಕಾಣುತ್ತಾ ಇದ್ದೇನೆ. ಈ ದೃಶ್ಯವನ್ನು ಕಂಡಾಗ ಒಮ್ಮೆ ಪುಳಕಿತಗೊಂಡೆ. ಆ ಕೃಷ್ಣನು ಹೇಗೆ ಹೊಗಳಬೇಕು, ಯಾವ ರೀತಿ ಪೂಜಿಸಬೇಕು ಅರ್ಥವಾಗುವುದಿಲ್ಲ. ದೇವರ ಮನೆಯಲ್ಲಿ ದೇವರ ಭಾವಚಿತ್ರವನ್ನು ಇರಿಸಿ ಬೇಕಾದಂಥ ನೈವೇದ್ಯವನ್ನು ಇಟ್ಟುಕೊಂಡು ಭಕ್ತಿಯಿಂದ ಆರಾಧಿಸ್ತೇವೆ ದೇವರನ್ನು. ಆದರೆ ಇಂದು ಕೃಷ್ಣನನ್ನು ಆರಾಧಿಸಬೇಕೆಂಬುದಾಗಿ ಯೋಚನೆ ಮಾಡುತ್ತಾ ಇದ್ದರೆ ಅದಕ್ಕೆ ಬೇಕಂತ ಹಲವು ಸುವಸ್ತುಗಳು ಬೇಕು. ಅತ್ತ ಇತ್ತ ನೋಡಿದರೆ ಯಾವುದೇ ಸುವಸ್ತುಗಳು ಗೋಚರಿಸುವುದಿಲ್ಲ. ಎಲ್ಲ ಕಾಣುವುದು ಅಸ್ತ್ರಶಸ್ತ್ರಗಳು, ಬಿಲ್ಲು ಬಾಣಗಳು. ಹಾಗಾದರೆ ಅರ್ಥವೇನು? ಮತ್ತೊಮ್ಮೆ ಯೋಚಿಸಿದಾಗ ಅರ್ಥ ಆಯಿತು. ದೇವರು
ನನ್ನ ಕರೆಗೆ ಹೋಗೊಟ್ಟು ಬಂದದ್ದಲ್ಲ. ನಾನು ಪಾರ್ಥನನ್ನು ಕೆಡಹಿದಾಗ ಪಾರ್ಥನ ಕರೆಗೆ ಹೋಗೊಟ್ಟು ಬಂದದ್ದು. ಆದ್ದರಿಂದಲೇ ಚಂಪಕಾವತಿ ಪಟ್ಟಣ ಆದರೂ ಕೃಷ್ಣ ಇರುವುದೆಲ್ಲಿ? ಪಾರ್ಥನ ರಥದಲ್ಲಿ. ಪಾರ್ಥನ ರಥದಲ್ಲಿ ಕೃಷ್ಣನನ್ನು ಕಂಡಾಗ ಅಬ್ಬ ಧನ್ಯತಾ ಭಾವನೆ. ಅಲ್ಲ ನಾನು ಯೋಚನೆ ಮಾಡುವುದು, ಈ ಕೃಷ್ಣ ದೇವರನ್ನು ಯಾವ ರೀತಿ ಹೊಗಳಬೇಕು ಅಂತ. ನಾನು ಕೃಷ್ಣನನ್ನು ಪೂಜಿಸಬೇಕೆಂಬ ಯೋಚನೆ ಇದ್ರೂ ಅರ್ಜುನನನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಆ ರಥದಲ್ಲಿ ಕೃಷ್ಣ ಬಂದಿದ್ದಾನೆ, ಕುಳಿತುಕೊಂಡಿದ್ದಾನೆ, ಶತ್ರು ಸ್ಥಾನದಲ್ಲಿ ಇದ್ದಾನೆ. ಇದನ್ನು ಯೋಚಿಸಿದಾಗ ಒಮ್ಮೆಗೆ ರೋಮಾಂಚನಗೊಂಡೆ. ಆದರೆ ಕೃಷ್ಣ ಬಂದದ್ದು ಇಲ್ಲಿಗೆ ಹೌದಾದರೂ ಪಾಂಡವರನ್ನು ಪೊರೆಯುವುದಕ್ಕೆ ಬಂದವ. ಇದನ್ನು ನೋಡಿದ ಮೇಲೆ ದೇವರಲ್ಲಿ ಎರಡು ಮಾತಾಡಬೇಕೆಂಬ ಆಸೆ ನನಗೆ. ದೇವರೇ ದೇವರೇ ಕೃಷ್ಣ ಎಂದಲಾಗಸುದಲ್ವ ಶ್ರೀ ಗೋವಿಂದ ಲಾಲಿಸೋ ಸತತ ಕುಂತಿನಾದನರ ಪಾಲಿಸುವೆ ಅಪಜಯ ಪೊಂದಗೊಡದಿಗೆ ಪಾಲಿಸು. ಕೃಷ್ಣ ದೇವರೇ, ಇದು ಈ ರಥದಲ್ಲೇ ಸಾಷ್ಟಾಂಗ ಮೇರಗಿದ್ದೇನೆ. ನಿನ್ನನ್ನು ಕಂಡು ಧನ್ಯತಾ ಭಾವನೆ. ಕೃಷ್ಣ ದೇವರೇ, ಇದೋ ಮಮ ಪ್ರಾಣ ಈ ಪಾಂಡವ ಅಂತ ಕುಂತಿ ಮಾತೆಗೆ ಅಭಯ ಕೊಟ್ಟವ ನೀನಂತೆ. ತನ್ನ ಪಂಚಪ್ರಾಣ ಅಂತೆ ಪಾಂಡವರನ್ನು ಪೊರೆಯುತ್ತೇನೆ ಎಂಬಂಥ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ನೀನು ಬಹಳ ಕಷ್ಟಪಟ್ಟಿದ್ದೀಯಂತೆ, ಏನೇನೋ ನಾಟಕವಾಡಿದ್ದೀಯಂತೆ. ಅರ್ಜುನಲ್ಲೇ ಆವಾಗಲೇ ಮಾತಾಡಿದ್ದೇನೆ. ಸೂರ್ಯನಿಗೆ ಚಕ್ರವನ್ನು ಹಿಡಿದವ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅವತಾರ ಉಂಟು. ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ಪಾಂಡವರ ಮಾನ ಕಾಯುವುದಕ್ಕೆ ಬೇಕಾಗಿ ನೀನು ದ್ರೌಪದಿಗೆ ಸೀರೆಯನ್ನು ಕೊಟ್ಟದಂತೆ ನಿನ್ನನ್ನು ಪ್ರಾಪಂಚಿಕರು ಲೀಲಾಮಾನುಷ ವಿಗ್ರಹ ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ಆದರೆ ದೇವರೇ, ಇಂದು ಆಶ್ಚರ್ಯಗೊಂಡದ್ದು ಯಾಕೆ ಗೊತ್ತೇ? ಇದು ಈ ಚಂಪಕಾವತಿ ಪಟ್ಟಣದ ಪ್ರತಿಯೊಬ್ಬ ಪ್ರಜೆಗಳು ನಿನ್ನ ಭಕ್ತರು. ನಿನ್ನ ಪಾದ ಪೂಜೆಯನ್ನು ಮಾಡುವುದಕ್ಕೆ ತವಕಿಸ್ತಾ ಇದ್ದವರು. ಅವರ ಪಾದ ಪೂಜೆಗೆ, ಅವರ ಕೇಳಿಕೆಗೆ, ಅವರ ದೇವರ ಕೋಣೆಯಲ್ಲಿ ದಿನನಿತ್ಯ ಪೂಜೆ ಮಾಡುತ್ತಾ ಇದ್ದರು. ಅವರ ಕರೆಗೆ ಹೋಗೊಟ್ಟು ನೀನು ಬರಲಿಲ್ಲ ಕೃಷ್ಣ. ಆದರೆ ಬಂದದ್ದು ಯಾಕೆ? ನಮ್ಮ ಶತ್ರುಸ್ಥಾನದಲ್ಲಿರುವ ಅರ್ಜುನನ ರಥದಲ್ಲಿ ಅರ್ಜುನನ ಸಾರಥ್ಯ ನಾನು ಕೆಡಹಿದಾಗ ಅವನು ಒಮ್ಮೆ ಕೂಗಿದ, ನಾನು ಸೋತಿದ್ದೇನೆ ಕೃಷ್ಣ ಬರಬೇಕು ಅಂತ. ಆ ಕರೆಗೆ ಹೋಗೊಟ್ಟು ನೀನು ಇಲ್ಲಿವರೆಗೆ ಬಂದೆ. ನೀನು ಇಲ್ಲಿವರೆಗೆ ಬಂದದ್ದರಿಂದ ಚಂಪಕಾವತಿ ಪಟ್ಟಣ ಪಾವನವಾಯಿತು, ನಾವೆಲ್ಲ ಪಾವನರಾದೆವು. ಆದರೆ ಕೃಷ್ಣ ಒಂದು ಹೇಳುವುದು, ನೀನು ಅವನ ಕರೆಗೆಲ್ಲ ಹೋಗೊಟ್ಟು ಬಂದದ್ದು. ಅವನ ಕರೆಗೆ ಹೋಗೊಟ್ಟು ಬಂದ ಮೇಲೆ ಅವನನ್ನು ಗೆಲ್ಲಿಸುವುದೇ ನಿನ್ನ ಮುಖ್ಯ ಉದ್ದೇಶ. ನಮಗೆ ದರ್ಶನ ಕೊಡುವುದು ಇರಬಹುದು, ನಿನ್ನ ಮುಖ್ಯವಾದಂಥ ಉದ್ದೇಶ ಅವನನ್ನು ಗೆಲ್ಲಿಸುವುದು. ದೇವರೇ, ಇಷ್ಟರವರೆಗೆ ನನಗೂ ಪಾರ್ಥನಿಗೂ ಹಲವು ರೀತಿಯ ಮಾತುಕತೆಯಾಗಿ ಅದೆಷ್ಟೋ ಬಾಣ ಪ್ರಯೋಗವಾಗಿ ಯುದ್ಧ ಆಗಿದೆ. ಅವನು ಸೋತಿದ್ದಾನೆ. ಇನ್ನು ನೋಡು, ನೀನು ಬಂದ ಮೇಲೆ ನಾನು ಮಾತನಾಡುತ್ತಾ ಇದ್ದರು ಅವನ ದೃಷ್ಟಿ ನಿನ್ನ ಮೇಲೆ. ಒಮ್ಮೆ ನನ್ನ ಹತ್ರ ನೋಡ್ತಾನೆ, ಒಮ್ಮೆ ನಿನ್ನ ಹತ್ರ ನೋಡುತ್ತಾನೆ. ಇನ್ನೂ ಇವನು ಇಷ್ಟು ಮಾತಾಡುವುದು ಯಾಕೆ? ಈಗ ಅವನ ಸ್ವರವೇ ಬದಲಾಗಿದೆ. ಒಮ್ಮೆ ನೋಡಿದರೆ ಮೊದಲಿನ ಅರ್ಜುನವೇ ಅಲ್ಲುವ ಅಂತ ಕಾಣುತ್ತದೆ, ಅಷ್ಟೂ ಬದಲಾಗಿದ್ದಾನೆ. ಇನ್ನಾದರೂ ಅವನು ಹೀಗೆ ಯುದ್ಧ ಮಾಡೋದಕ್ಕಿಂತ ಏನಾದರೂ ಪ್ರತಿಜ್ಞೆ ಮಾಡಿ ಯುದ್ಧ ಮಾಡಿದರೆ ಒಳ್ಳೇದಲ್ವ? ಎಲ್ಲವೋ ನಿನ್ನಯ ಮೂರು ಬಾಣದಿ
ಪ್ರಯೋಗಿಸುವಂತಹ 3 ಬಾಣದಲ್ಲಿ ನಿನ್ನನ್ನು ಕೊಲ್ಲದೆ ಉಳಿದೇನಾದರೆ ಹಾ. ಅತಿ ಕಿಲ್ಪಿಸದ ಗತಿಯು ನನಗೆ ಬರಲಿ ಇತ್ತ ಕೇಳಲು ಕೇಳಲು ಬಂದ ನೀನದು. ಇತ್ತ ಕೇಳಲು ಬಂದ ನೀನದು ಒತ್ತುಗೂಡುವೆ ನಾನದ. ಕತ್ತರಿಸಿದ ಕೃಷ್ಣರಾಯನ ಭಕ್ತನಲ್ಲ. ಪಾರ್ಥ, ಪ್ರತಿಜ್ಞೆ ಮಾಡಿದೀಯಾ? ಹೌದು. 3 ಬಾಣದಲ್ಲಿ ಹ್ಮ್. ನನ್ನನ್ನು ಕೊಲ್ಲುತ್ತೀಯಾ? ಹಾ, ಹಾಗಾದ್ರೆ ನನ್ನ ಪ್ರತಿಜ್ಞೆ ಕೇಳು. ಏನು? ನೀನು ಪ್ರಯೋಗಿಸಿದಂತ ಆ 3 ಬಾಣವನ್ನು ನಡು ಪಥದಲ್ಲೇ ನಾನು ಕತ್ತರಿಸ್ತೇನೆ. ಕತ್ತರಿಸದೆ ಹೋದ್ರೆ ನಾನು ಕೃಷ್ಣದೇವರ ಭಕ್ತನಲ್ಲ. ಪ್ರಯೋಗಿಸುವುದಕ್ಕೆ ಸಿದ್ಧನ ಪಾರ್ಥ, ದೇವ್ರೇ. ಏನು ಮಾಡಿಬಿಟ್ಟದ್ದು? ಪ್ರಯೋಗಿಸುವುದಕ್ಕೆ ಸಿದ್ಧನಾದದ್ದು. ಅಲ್ಲ, ಮತವರಿಯದೆ ಭ್ರಮಿಸ್ತಾ ಇದೆಯೋ? ಮತವರಿಯದು ಭ್ರಮಿಸಿ ನುಡಿದ ಭಾಷೆಯ ಜಯದ್ರಥನ ಕತೆ ಬಂದೊದಗೀತಲ್ಲ. ಅತಿ ಸತ್ಯ ಸಂಘ ಸುನೃತ ಸಾಹಸಿಗ ನೀತ. ಅತಿ ಸತ್ಯ ಸಂಘ ನೀತ ಮತಿಸುವಡೆದಾರಿಗಳವಲ್ಲ. ಅತಿ ಸತ್ಯ ಸಂಧ ಸಮೃತ ಸಾಗಸಿಗ ನೀತ ಮತಿಸುವಡೆದಾರಿಗಳವಲ್ಲ. ಪಾರ್ಥ, ದೇವಾ, ಏನು ಮಾಡಿಬಿಟ್ಟದಿದು? ಶಿಂಜನಿಗೆ ಶರವೊಂದನ್ನ ತೆಗೆದು ಪ್ರಯೋಗಿಸುವುದಕ್ಕೆ ಸಿದ್ಧನಾದದ್ದು. ಅವನ ತಲೆ ಕಡಿಯುತ್ತೇನೆ ಅಂತ. ಈಗ ಯಾರು ಹೇಳಿದ್ದು ನಿನ್ನಲ್ಲಿ ಹಾಗೆ ಮಾಡು ಅಂತ? ಅಲ್ಲ, ಅವ ಹೇಳಿದನಲ್ಲ ಪ್ರತಿಜ್ಞೆ ಮಾಡಲಿ ಅಂತ. ಅವ ಹೇಳಿದಾಗೆ ಕೇಳುದ ನೀನು? ಅಲ್ಲ, ಪ್ರತಿಜ್ಞೆ ಮಾಡಲಿ ಅಂತ ಒಬ್ಬ ಕ್ಷತ್ರಿಯನಿಗೆ ಹೇಳಿದಾಗ ನಾವು ಸುಮ್ಮನಿರುವುದಕ್ಕಾಗುತ್ತದ? ಇನ್ನು ನನ್ನನ್ನು ಕರ್ದದ್ದು ಯಾಕೆ ಅಂತ ಬೇಕಲ್ಲ. ನನಗೆ ನೀವು ಮುಂಭಾಗದಲ್ಲಿರುವಾಗ ಮತ್ತೆ ಯಾವುದೇ ಭಯ ಇಲ್ಲ, ಮತ್ತೆ ಪ್ರಯೋಗಿಸುವುದಕ್ಕೆ ಸಿದ್ಧನಾದದ್ದೇ ನಾನು. ಅಲ್ಲ, ಭಯ ಇಲ್ಲ ಸರಿ. ಹ್ಮ್ ನಾನು ಬಂದ ಮೇಲೆ ಹ್ಮ್ ಒಮ್ಮೆ ಪ್ರತಿಜ್ಞೆ ಅವನು ಮಾಡ್ಲಿ ಅಂತ ಹೇಳಿದಾಗ ಮಾಡಬೇಕು, ಅಥವಾ ಮಾಡಿದ ನಂತರ ಅವನಲ್ಲಿ ಯುದ್ಧ ಮಾಡಬೇಕು, ಒಂದು ಮುಖ ನೋಡಬಹುದಿತ್ತಲ್ಲ. ನಿಮ್ಮನ್ನು ನೋಡಿದಾಗ ನೀವು ಯಾವುದೇ ಸ್ಪಂದನೆಯನ್ನ ಕೊಟ್ಟ ಹಾಗೆ ಕಾಣಲಿಲ್ಲ. ಹ್ಮ್. ಅವ ಮಾಡಲಿ ಅಂತ ಹೇಳಿದಾಗ ಅರ್ಜುನನೇ ಮಾಡ್ಲಿ ಅಂತ ಆಡಿದ್ದು. ಹ್ಮ್. ಮತ್ತೆ ಅರ್ಜುನನೇ ಮಾಡಲಿ ಅಂತ ಆಡುವಾಗ ನಾನೇ ಶಪಥ ಮಾಡಬೇಕಲ್ಲ. ಆದ್ರೆ ನನ್ನ ಮತ ಏನು ಅಂತ ಅರಿಬೇಕಲ್ವ ನೀನು? ನನ್ನ ಮತವೇ ನಿನ್ನ ಮತ ಅಂತಲೇ ತಿಳಿದದ್ದು ನಾನು. ಇಲ್ಲಿ ತನಕ ಹಾಗೆ ಹ್ಮ್ ನೀನೇನು ಪ್ರತಿಜ್ಞೆ ಮಾಡಿದ್ಯೋ ಹ್ಮ್. ಅದನ್ನೆಲ್ಲ ನಾನು ನಡೆಸಿಕೊಟ್ಟವನೇ ಇದ್ದೇನೆ. ಅದಕ್ಕೆ ಅಲ್ವಾ ನಿನ್ನನ್ನು ಸತ್ಯನಾರಾಯಣ ಅಂತ ಹೇಳುದು. ನಾನು ಆಡಿದ್ದನ್ನೆಲ್ಲ ಸತ್ಯವಾಗಿಸುವವ ನೀನು ಅಂತ. ಹಾಗೆ ಮಾಡಿದ್ದೇನೆ, ನೆನಪುಂಟ ನಿನಗೆ? ಎಲ್ಲಿ, ಯಾವಾಗ? ಹಿಂದೊಮ್ಮೆ ಕುರುಕ್ಷೇತ್ರದಲ್ಲಿ ಹಾ, ಜಯದ್ರಥನ ಕತೆ. ಸ್ವಲ್ಪ ಕಷ್ಟ ಆಗಿದೆ ಅಂತ ಕೊಲ್ಲುವುದಕ್ಕೂ. ಯಾರಿಗೆ? ಅಲ್ಲ, ನನಗೆ. ಯಾಕೆ ಕಷ್ಟ ಆದ್ದು? ಮತ್ತೆ ನೀನಿದ್ದ ಕಾರಣದಿಂದಲಾಗಿ ಅದು ಸುಲಭ ಆಯಿತು ನನಗೆ. ಹೌದಲ್ವಾ? ಹೌದು. ಅಲ್ಲಿ ಅವನನ್ನು ಕೊಲ್ಲುವುದಕ್ಕೆ ನಾನು ನಿನಗೆ ಸಹಾಯಕನಾಗಿ ಒದಗಿದ್ದೇನೆ. ಇನ್ನೇನು ಕೊಲ್ಲುವುದಕ್ಕಾಗಲಿಲ್ಲ ಅಂತ ನಾನು 2 ಸುತ್ತು ಬಂದ ಆಗಿದೆ. ಆಗ 3ನೇ ಸುತ್ತು ಬರುವುದಕ್ಕಾಗುವಾಗ ಮತ್ತೆ ಅಲ್ಲಿ ಏನೆಲ್ಲ ಆಗಿ ಹೋಯಿತು. ಮತ್ತೆ ಅವನನ್ನು ಕೊಲ್ಲುವುದಕ್ಕೆ ಸುಲಭ ಆಯಿತು. ಕೃತಕ ಕತ್ತಲು ನಿರ್ಮಾಣವಾಯಿತು. ಹೌದು. ಆ ಮೂಲಕ ನಿನಗೆ ಜಯ ಎಂಬುದು ಲಭಿಸಿತು, ನಿನ್ನ ಭಾಷೆ ಎಂಬುದು ನಡೆಸಲ್ಪಟ್ಟಿತು. ಹಾ, ಆದರೆ ಈಗ ನೀನು ಮಾಡಿದಂತಹ ಭಾಷೆ ಅದನ್ನು ನಡೆಸುವುದಕ್ಕೆ ಸ್ವಲ್ಪ ಕಷ್ಟ ಅಂತ. ಎಲ್ಲವೋ ನಿನ್ನನ್ನು 3 ಬಾಣದಿ ಕೊಲ್ಲದೆ ಉಳಿದೆನಾದರೆ ಇಳೆಯೋಳ ಅತಿ ಕಿಲ್ಪಿಸದ ಗತಿ ಬರ್ಲಿ ಅಂತಲೇ ಆಡಿದ್ದು ನಾನು. ಆದ್ರೆ ಆ 3 ಬಾಣದಲ್ಲಿ ನೀನು ಕೊಲ್ಲಬೇಕು ಅಂತ ನೀನು ಪ್ರತಿಜ್ಞೆ ಮಾಡಿದವ. ಹೌದು. ಈಗ ನೀನು ಹೇಳಿದ ಹಾಗೆ ನಿನ್ನ ಭಾವವೇ ನಾನು ಅದನ್ನು ಪೂರೈಸಬೇಕು ಅಂತ ಆದ್ರೆ ಅದನ್ನು ನಡೆಸಿಕೊಡುವ ನಾನು ಯೋಚಿಸಬೇಕಲ್ಲ. ನೀನು ಬಂದ ಮೇಲೆ ಎಲ್ಲ ನಿನಗೆ, ನೀನು ಹೇಗೆ ಮಾಡುತ್ತೀಯ ಆಗ ನಾನು ಹೇಳಿದ್ದಕ್ಕೆ ನೀನು ಅಷ್ಟು ಅಂತಲೇ ಹೇಳುತ್ತೀಯ ಎನ್ನುವ ವಿಶ್ವಾಸ ನನಗೆ. ಈಗ ವಿಶ್ವಾಸ ಹೆಚ್ಚಾಯಿತು ಅಂತ ಅಂದ್ರೆ ಈಗ ಜಯದ್ರಥನ ಕಥೆಯಲ್ಲಿ ಅವನನ್ನು ವಧಿಸಿದ್ದೇನೆ, ವದಾರ್ಹನಿದ್ದಾನೆ, ದುಷ್ಟನಿದ್ದಾನೆ. ಹಗಲನ್ನೇ ಕತ್ತಲನ್ನಾಗಿಸುವವನಿಗೆ ಇದೆಲ್ಲ ಸ್ವಲ್ಪ ಕಷ್ಟ ಆದೀತ ದೇವ್ರೆ. ಕಷ್ಟ ಆಗಲಿಕ್ಕೆ ಕಾರಣ ಉಂಟು. ಏನು? ಈತ ಸಾಮಾನ್ಯನಲ್ಲ, ಜಯದ್ರಥನಂತವನಲ್ಲ. ಯಾರಿವ?
ಇವ ವೀರವೈಷ್ಣವನಿದ್ದಾನೆ. ಓಹೋ. ಸಾಮಾನ್ಯವಾಗಿ ಹೇಳುವುದಿದ್ರೆ ನಿನಗಿಂತಲೂ ಅತಿಯಾದ ಭಕ್ತ ಇವನು ನನಗೆ. ಇಲ್ಲಿ ಬರುವಾಗ ಹಾಗಾಯ್ತದೆ ಅವರೇ. ಇಲ್ಲಿ ಬರುವಾಗ ಹಾಗೆ ಅದಲ್ಲ, ಮತ್ತೆ ಇಲ್ಲಿ ಇರುವವ ಈತ ಹಾಗೆ ಅಂತ. ಹಾ ಹಾ, ನನಗಿಂತಲೂ ಅಧಿಕನಾದಂತಹ ಭಕ್ತನಿದ್ದಾನೆ. ಹೌದು. ಮತ್ತೆ ಸೂನೃತನಿದ್ದಾನೆ, ಹಾ, ಧರ್ಮಿಷ್ಠನಿದ್ದಾನೆ, ಏಕಪತಿವೃತಸ್ಥನಿದ್ದಾನೆ. ಅಂತಹ ಇವನನ್ನು ಈಗ ಕೊಲ್ಲಬೇಕು ಅಂತಾದ್ರೆ ನನ್ನ ಭಕ್ತನಾದ ಇವನನ್ನು ನಾನು ಕೊಲ್ಲಬೇಕು ಅಂತಾದ್ರೆ ನಿನಗೆ ಸಹಾಯಕನಾಗಿ ಸ್ವಲ್ಪ ಕಷ್ಟ ಅಂತ. ಈಗ ದೇವರಿಗೆ ಧರ್ಮ ಸಂಕಟ ಬಂದದ್ದ ಅಂತ. ಹೌದು, ಈಗ ಆ ರೀತಿಯಲ್ಲಿ ನೀವಿಬ್ಬರು ಸೇರಿ ನನ್ನನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸಿದ್ರಲ್ಲ. ಓ ಅಲ್ಲ, ಈಗ ನಾನು ಪ್ರಯೋಗಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಪ್ರಯೋಗಿಸುವುದ ಬೇಡವಾ ಅಂತ ನೀವೇ ಹೇಳಬೇಕು. ಅಲ್ಲ, ನೀನು ಪ್ರಯೋಗಿಸುವುದಕ್ಕೆ ಸಿದ್ಧನಾಗಿದ್ದೆ. ನಿನ್ನ 3 ಬಾಣದ ಪ್ರತಿಜ್ಞೆ ಈಡೇರಬೇಕಲ್ವಾ? ಹೌದು. ಭಕ್ತನ ಪ್ರತಿಜ್ಞೆಯನ್ನು ದೇವನಾದವ ಈಡೇರಿಸಬೇಕು. ಈಗ ದೇವನ ಸಮಸ್ಯೆಯನ್ನು ಈಡೇರಿಸುವವರು ಯಾರು ಅಂತ ದೇವರೇ ತಿಳಿದೆನು ನಿನ್ನಯ ಚಿತ್ತ ದುಮ್ಮಳಿಗೆಯ ನಿಜದೋಲವಾ ಮುಳಿವುದು ಕಾಯವು ಜಗದೋಳಗುಳಿವು ಕೀರ್ತಿಗಳು ಶ್ರೀಲೋಲನ ಕೇಳ್ ಪಾಂಡವ ಪಾಲಕ ನಂಬಿ ಬಿರುದನೋ ಶ್ರೀಲೋಲನ ಕೇಳ್ ಪಾಂಡವ ಪಾಲಕ ನಂಬಿ ಬಿರುದನೋ ಮೂರು ಕಪಿ ಪಡೆದಿಯ ಇನ್ನಾಲೋಚಿಸಲೇಕೆ ತಿಳಿದೇನೋ ನಿನ್ನಯ ಚಿತ್ತ ದುಮ್ಮಳಿಕೆಯ ನಿಜದೋಲವಾಗ ಆ ದೇವರೇ. ಸುಧನ್ವ ನಗು ಬರ್ತದೆ. ಯಾಕೋ? ದೇವರ ದೇವ ನೀನು, ನಿನಗೂ ಸಂಕಷ್ಟವೇ. ನಾವಿಬ್ಬರು ಪ್ರತಿಜ್ಞಾಬದ್ಧರಾಗಿದ್ದೇವೆ. ಏನು ಮಾಡಬೇಕು ಗೊಂದಲ ಅಲ್ವ? ದೇವರೇ, ಹುಟ್ಟಿದವ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಆತ ಚಿರಂಜೀವಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನೋಡು, ಅವನು ಪ್ರತಿಜ್ಞಾಬದ್ಧರಾಗಿದ್ದೇವೆ, ನಾವು ಪ್ರತಿಜ್ಞಾಬದ್ಧರಾಗಿದ್ದೆ. ನಾನು ಪ್ರತಿಜ್ಞೆ ಮಾಡಿದ್ದೇನೆ. ನನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದವ ಅದನ್ನು ಖಂಡಿಸ್ತೇ ಎಂಬುದಾಗಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಎಲ್ಲ ತಿಳಿದವ ದೇವರೇ, ನೀ ಗೊಂದಲ ಬೇಡ. ಅವನಿಗೆ ಬೇಕಾದನ್ನು ಅವನಿಗೆ ಕೊಡು, ನನಗೆ ಬೇಕಾದನ್ನು ನನಗೆ ಕೊಡು. ದೇವರೇ, ನನಗೆ ಕೊಡು. ಸುಧನ್ವಾ ಅರ್ಜುನನೋ ಕೃಷ್ಣಮುನ್ನ ಗೋವರ್ಧನಾದ್ರಿಯ ಗೂಡುತ್ತಿರಲು ಕೃಷ್ಣಮುನ್ನ ಗೋವರ್ಧನಾದ್ರಿಯ ಬತ್ತಳಿಕೆಯಿಂದ ಶರವೊಂದನ್ನ ತೆಗೆದಿದ್ದೇನೆ ಸುಧನ್ವನ ಮೇಲೆ ಪ್ರಯೋಗಿಸುವುದಕ್ಕೆ. ದೇವ್ರೇ, ಏನು ನಿಲ್ಲಿಸಿದ್ದೀಗ? ಅಲ್ಲ, ನೀನು ಬತ್ತಳಿಕೆಯಿಂದ ತೆಗೆದ ಶರ ಪ್ರಯೋಗ ಮಾಡುವುದಕ್ಕಿಂತ ಮುಂಚೆ ಅದಕ್ಕೆ ಏನಾದ್ರೂ ಶಕ್ತಿಯನ್ನು ಕೊಡಬೇಕು ಅಂತ. ಯಾರು, ನೀವಾ? ಹೌದು. ಆಗಲಿ, ನೀವು ಕೊಡುವಾಗ ನಾನು ಬೇಡ ಅಂತ ಯಾಕೆ ಹೇಳಿ? ಹಾಗಾಗಿ ಗೋವರ್ಧನೋದ್ಧಾರವನ್ನು ಮಾಡಿದಂತಹ ಪುಣ್ಯ ಏನುಂಟು, ಆ ಪುಣ್ಯವನ್ನು ಆ ಶರಕ್ಕೆ ಧಾರೆ ಎರೆದಿದ್ದೇನೆ. ಪ್ರಯೋಗಿಸುವುದಲ್ವಾ? ದೇವ್ರೇ, ಅದಕ್ಕೆ ಪುಣ್ಯವನ್ನು ಕೊಟ್ಟದ್ದ? ಅದನ್ನು ನಾನು ತಿಳಿದೆ. ಇದೋ ಒಂದು ವಿಚಾರ ಹೇಳುತ್ತೇನೆ. ಗೋವರ್ಧನ ಗಿರಿಯನ್ನು ಎತ್ತಿದ ಪುಣ್ಯವನ್ನು ಧಾರೆ ಎರೆದಂತ ಈ ಬಾಣವನ್ನು ನಾನು ಖಂಡಿಸದೇ ಇದ್ರೆ ನಿನ್ನ ಭಕ್ತನಲ್ಲ. ಪ್ರಯೋಗಿಸಿದ್ದೇನೆ.
ಮಹನೀಯರು. ಒಂದು ಶರ ಹೋದರೇನಾಯಿತಂತೆ, ಇನ್ನು 2 ಉಳಿದಿದೆ. 2ನೆಯ ಶರವನ್ನ ತೆಗೆದಿದ್ದೇನೆ. ನಿಲ್ಲು. ಅಲ್ಲ, ಒಂದು ಶರಕ್ಕೆ ನಾನು ಪುಣ್ಯವನ್ನು ದಾರೆ ಎರೆದವನಿದ್ದೇನೆ. ಅದು ಹೋಯಿತಲ್ಲ. ಹಾಗಿರುವಾಗ ನೀನು ನೇರವಾಗಿ ಶರ ಮಾತ್ರ ಪ್ರಯೋಗ ಮಾಡಿದ್ರೆ ಅದು ಸಿದ್ಧಿಯನ್ನು ಸಾಧಿಸ್ಲಿಕ್ಕೆ ಉಂಟ? ನೀವು ಕೊಡ್ತೀರಿ ಎನ್ನುವ ವಿಶ್ವಾಸ ನನ್ನಲ್ಲಿತ್ತು. ಓ, ಹಾಗೆ ಮುಖವನ್ನು ನೋಡಿದ್ದು. ಈಗ ತೆಗೆದು ನಾನು ಪ್ರಯೋಗಿಸಲಿಲ್ಲ. ಹ್ಮ್. ಪ್ರಯೋಗಿಸುವ ಮೊದಲು ನಿಮ್ಮನ್ನೊಮ್ಮೆ ನೋಡಿದ್ದೇನೆ. ಹ. ಇದಕ್ಕೇನಾದ್ರೂ ಇದ್ರೆ ಕೊಟ್ರೆ ಒಳ್ಳೇದು. ಅದಕ್ಕಾಗಿ ಗೋವರ್ಧನೋದ್ಧಾರದ ಪುಣ್ಯವನ್ನು ಕೊಟ್ಟಾಗಿದೆ. ಅದನ್ನು ಅವ ತುಂಡರಿಸಿದ್ದಾನೆ. ಹೌದು. ಹ್ಮ್. ಇನ್ನು ನನ್ನ ಕೃಷ್ಣಾವತಾರದಲ್ಲಿ ಇಲ್ಲಿ ತನಕ ಏನು ಪುಣ್ಯಗಳನ್ನು ಸಂಪಾದಿಸಿದ್ದೇನು? ಸಮಸ್ತ ಕೃಷ್ಣಾವತಾರದಲ್ಲಿ ಇಷ್ಟರವರೆಗೆ ಸಂಚಯಿಸಿದ ಪುಣ್ಯ. ಹ, ಅದನ್ನು ನಿನ್ನ ಆಶರಕ್ಕೆ ದಾರೆಯನ್ನು ಎರೆದಿದ್ದೇನೆ. ಪ್ರಯೋಗಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ದೇವ್ರೆ, ಕೃಷ್ಣವದರ ಪುಣ್ಯ ಕೊಟ್ಟೆಯ ಇದು ಭಾಗದೊಳರು ನದಿಯ ಕೂಡಿದ ವಸಿಷ್ಠನೋ ಹೋಗಿ ಕೊಂದವನ ದುರ್ಗದಿಗೆ ತಾನಿವೆಂದ. ದೇವರೇ, ನಿನ್ನ ಈ ಅವತಾರದ ಎಲ್ಲ ಪುಣ್ಯವನ್ನು ಈ ಪಾರ್ಥನ ಬಾಣಕ್ಕೆ ದಾರೆ ಎರೆದೆ ಅಲ್ವೇ? ಇದು ಇಂಥ ಈ ಬಾಣವನ್ನು ಖಂಡಿಸದೇ ಇದ್ದರೆ ಪ್ರಪಂಚದಲ್ಲಿ ಧರ್ಮದ ಬಗ್ಗೆ ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗದಿಗಳನ್ನು ಮಾಡುವಂಥ ವಸಿಷ್ಠರು, ಅವರು ದಂಪತಿಗಳು ವಸಿಷ್ಠ ಅರುಂಧತಿಯರು, ಅವರ ಏಕಾಂತಕ್ಕೆ ಯಾರು ಭಂಗವನ್ನು ತರುತ್ತಾರೋ ಅಂಥವರಿಗೆ ಯಾವ ಪಾಪ ಬರುತ್ತದೋ ಅಂತ ಮಹಾಪಾಪ ಈ ಬಾಣವನ್ನು ಖಂಡಿಸದೇ ಇದ್ರೆ ನನಗೆ ಬರಲಿ. ನನಗೆ ಪ್ರಯೋಗಿಸಿದ್ದೇನೆ. ಖಂಡಿಸಿದ್ದೇನೆ. ಸಂದುದೆರಡು ಶರವು ಕೊಲ್ವೆನೆಂದು ಪಾತಾಗಣಿಯ ಬೂಡಲಂದು ಕೃಷ್ಣನು. ಭಗವಂತ, ಪಾರ್ಥ, ಸಂದುದು 2 ಶರವು, ಇನ್ನಿರುವುದು ಒಂದೇ. ಉಳಿದದ್ದು ಒಂದೇ ಶರ. ನಮ್ಮ ನಿರ್ಣಾಯಕ ಹಂತ ಇದು. ತೆಗೆದದ್ದು ಮಾತ್ರ. ಹ್ಮ್. ನೀವಿದಕ್ಕೆ ಬೇಕಾದ್ದನ್ನೆಲ್ಲ ಕೊಟ್ಟೇ ಕೊಡ್ತೀರಿ ಎನ್ನುವ ಭಾವದಿಂದಲೇ ನಿಮ್ಮನ್ನು ನೋಡಿದ್ದೇನೆ. ಹ್ಮ್. ಏನೆಲ್ಲ ಕೊಡಬೇಕು ಅಂತ ಉಂಟು ಅದೆಲ್ಲವನ್ನು ದಯಪಾಲಿಸಬೇಕು. ಅಲ್ಲ, ಕೊಡಬೇಕು ಅಂತ ಹೌದು. ಈಗ ಏನು ಉಂಟು ಅದೆಲ್ಲ ಕೊಟ್ಟಾಯಿತು. ಅಂದ್ರೆ ಅಲ್ಲ, ಕೃಷ್ಣಾವತಾರದಲ್ಲಿ ಏನು ಉಂಟು ಅದೆಲ್ಲ ಕೊಟ್ಟಾಯಿತು. ನಿಮ್ಮಲ್ಲಿ ಎಷ್ಟು ಉಂಟು ಅಂತ ನಮಗೆ ತಿಳಿಯುವುದಕ್ಕೆ ಸಾಧ್ಯವೇ ದೇವರೇ? ಈಗ ಇದಕ್ಕೆ ಕೊಡಬೇಕು ಅಂತ ಆದ್ರೆ ಸ್ವಲ್ಪ ಹಿಂದೆ ಹೋಗಬೇಕು. ಎಷ್ಟು ಹಿಂದೆ ಅಂತ ಬೇಕಲ್ಲ? ಹಿಂದೆ ರಾಮಾವತಾರದಿಂದ ಧರೆಗೆ ಪುರದ ಪುಣ್ಯವ್ರಾದದ ತುಳ ಸತ್ವಶರಗೆ ಪೊಂದಿಸಿ ತಾನೋ ದೇವಾ, ಈಶ್ವರಕ್ಕೆ ನಾನು ಪುಣ್ಯವನ್ನು ಧಾರೆ ಎರಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಕಂಡದ್ದು ಬೇರೆ ಯಾವುದೂ ಅಲ್ಲ. ರಾಮಾಯಣದ ರಾಮನಾಗಿ ಅವತಾರವನ್ನು ಎತ್ತಿದಂಥದ್ದು, ಪುರುಷೋತ್ತಮ ಅಂತ ಕರೆಸಿಕೊಂಡಂತಹ ಅವತಾರ ಏನುಂಟು ಅದರಲ್ಲಿ ಗಳಿಸಿದಂತಹ ಪುಣ್ಯವನ್ನೆಲ್ಲ ಈಶ್ವರಕ್ಕೆ ಧಾರೆ ಎರೆದಿದ್ದೇನೆ. ದೇವರೇ, ಅಷ್ಟೇ ಸಾಕಾಗುವುದಿಲ್ಲ. ಇನ್ನು ವಾಮನ ನರಸಿಂಹನದ್ದೆಲ್ಲ ಇದ್ರೆ ಕೊಡಿ, ತೊಂದರೆ ಇಲ್ಲ ನನಗೆ. ಅಲ್ಲ, ಅದಕ್ಕಿಂತಲೂ ಹೆಚ್ಚು ಕೊಡುವವನಿದ್ದೇನೆ. ಏನು? ಈಶ್ವರದ ಆದಿ ಮಧ್ಯೆ ಅಂತ್ಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಆಹ್ವಾನಿಸಿದ್ದೇನೆ. ಹೇಗೆ? ಸ್ವಲ್ಪ ಕಷ್ಟ ಆಗ್ತದೆ ಈಗ. ನಿನ್ನ ಶರದ ಹಿಡಿದ ಕೈ ಕೆಳಗೆ ಜಾರುತ್ತಾ ಉಂಟು. ಹೌದು, ಚೈತನ್ಯವೇ ಇಲ್ಲದ ಹಾಗೆ ಹೋಗಿದೆ. ಚೈತನ್ಯ ತುಂಬುವುದಕ್ಕಾಗಿ ನಿನ್ನ ಭುಜವನ್ನು ಚಪ್ಪರಿಸಿದ್ದೇನೆ. ಈಗ ಒಂದು ಶಕ್ತಿ ಬಂದಿದೆ. ದೇವರೇ, ಈಗ ಒಂದು ಸಂಶಯ ಕಾಡುತ್ತಾ ಉಂಟು. ಏನು? ಎಂತ ಪುಣ್ಯ ಏನು ಮಾಡಿದೆ? ಖಂಡವಿಲ್ಲದ ಪುಣ್ಯವನು
ಕೊರೆಗೊಂಡವನೋ ನರನೋ ಕೊಂಡಾಡದಿರೈ ಬರಿವೆ ಉದ್ದಂಡ ಶಿರವ ಬಿಡದಿರುವೆ. ದೇವರೇ, ಹಾ. ಪ್ರತಿಜ್ಞೆ ಮಾಡುವುದಕ್ಕೆ ಉಂಟು. ಅದಕ್ಕೆ ಮೊದಲೊಂದು ಸಂಶಯ ದೇವರೇ. ಏನು? ದೇವರಿಗೆ ಈ ಪುಣ್ಯ ಎಲ್ಲ ಉಂಟು ಗೊತ್ತಿಲ್ಲ. ಹ್ಮ್ ಆದರೂ ಈ ಕೃಷ್ಣಾವತಾರದ ಸಂಪೂರ್ಣ ಎಲ್ಲ ಪುಣ್ಯವನ್ನು ಹ್ಮ್ ಮೊದಲೆರಡು ಬಾಣಕ್ಕೆ ದ್ವಾರ ಎರೆದವರು ದೇವರು. ಹ್ಮ್ ಈ ಮೂರನೆಯ ಬಾಣಕ್ಕೆ ಹ್ಮ್ ರಾಮಾವತಾರದ ಪುಣ್ಯ ಅಲ್ವಾ, ಹ್ಮ್ ಮತ್ತೆ ತ್ರಿಮೂರ್ತಿಗಳು. ಹ್ಮ್ ಈಗ ದಾರ ಎರೆದದ್ದು ಅರ್ಜುನನ ಬಾಣಕ್ಕೆ. ಹ್ಮ್ ಆದ್ರೆ ನಿಜವಾಗಿ ಕೇಳುತ್ತಾ ಇದ್ದೇನೆ, ಏನು? ಆ ಪುಣ್ಯವನ್ನು ಹ್ಮ್ ಸೂರೆಗೊಂಡದ್ದು ಹ್ಮ್ ನರನೋ ನಾನು? ಇದಕ್ಕೆ ಉತ್ತರ ಕೊಟ್ಟ ಮೇಲೆ ಪ್ರತಿಜ್ಞೆ ಮಾಡುವುದು ನಾನು. ಸುಧನ್ವಾ, ದೇವರೇ, ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಹಾ ಸರ್ವದೇವ ನಮಸ್ತುಭ್ಯಂ ಕೇಶವಂ ಪ್ರತಿಗಚ್ಚತಿ ಅಂತ. ಹಾ ಆ ಸಾಗರದಲ್ಲಿರುವಂತಹ ನೀರು ಹಾ ಆವಿಯಾಗಿ ಮೋಡವಾಗಿ ಹಾ ಆಮೇಲೆ ಮಳೆಯಾಗಿ ಬಂದು ಸೇರುವುದೆಲ್ಲಿಗೆ ಅಂತ ಕೇಳಿದ್ರೆ ಆ ಸಾಗರಕ್ಕೆ ತಾನೆ. ಹಾ ಹಾಗೆ ಈ ಪುಣ್ಯ ಎಂಬುದು. ಹಾ ಹಾ ಹ್ಮ್ ಹಾಗಾಗಿ ನಿನ್ನ ಈ ಸಂಶಯಕ್ಕೆ ಉತ್ತರ ನಿನಗೆ ಲಭಿಸಿರಬಹುದು ಅಂತ ಕಾಣುತ್ತದೆ. ಹಾ ಪುಣ್ಯ ಎಂಬುದು ಹ್ಮ್ ನಿನಗೋ ಅವನಿಗೋ ಅಂತ ಕೇಳಿದ್ರೆ ಈಗ ಅದಕ್ಕೆ ಉತ್ತರ ನಿನಗೆ ಲಭಿಸಿದೆ ಈ ಮೂಲಕವಾಗಿ. ಹಾ ಇನ್ನು ಹಾ ಪೂರ್ಣತ್ವ ಎಂಬುದು ಸ್ಥಾಪಿತವಾಗಬೇಕಿದ್ರೆ ನಿನ್ನ ಮನದ ಇಷ್ಟ ಎಂಬುದನ್ನು ನೀನು ಈಡೇರಿಸಿಕೊಳ್ಳಬೇಕು ಅಂತ ಆದ್ರೆ ಹ್ಮ್ ಅಲ್ಲಿ ಪಾಪ ಪುಣ್ಯಗಳು ಯಾವುದೂ ಇರಬಾರದು. ಹಾಗಾಗಿ ಹಾ ಈ ಎಲ್ಲ ಪುಣ್ಯಗಳನ್ನು ಇತ್ತವನಿದ್ದೇನೆ. ಓಹೋ, ನಿನ್ನ ಸಂಶಯ ಈಗ ನಿನಗೆ ಪರಿಹಾರ ಆಗಿರಬಹುದು ಅಂತ ಭಾವಿಸ್ತೇನೆ. ದೇವರೇ, ಸಮುದ್ರದ ನೀರು ಆವಿಯಾಗಿ ಮತ್ತೆ ಪುನಃ ಮಳೆ ಬಂದು ಸಮುದ್ರವನ್ನು ಸೇರುವುದಲ್ವಾ? ಹಾಗಾದ್ರೆ ಅದೆಲ್ಲ ನೀರು ಸಮುದ್ರವನ್ನು ಸೇರುವುದಾದ್ರೆ ಮಳೆ ಎಲ್ಲ ಬಂದು ಹಾಗೇ ಆಗುವುದಂತಾದ್ರೆ ಮಳೆ ಬಾರದೇ ಇರ್ತಿದ್ರೆ ಪ್ರಪಂಚ ಜನರು ಇಷ್ಟು ಕಷ್ಟಪಡಬೇಕಿತ್ತೆ. ಹಾಗಾದ್ರೆ ಆ ನೀರನ್ನು ಬಯಸುವವರು ಪ್ರಾಪಂಚಿಕರು ಇದ್ದಾರೆ ಅಂತ ಅರ್ಥ. ಆ ನೀರನ್ನು ಬಯಸುವವರು ಇದ್ದಾರೆ. ಹಾಗಾದ್ರೆ ಸಂಪೂರ್ಣ ನೀರಲ್ಲಿಗೆ ಹೋಗುವುದಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕು ಅಷ್ಟು ನೀರು ಅವರು ಉಪಯೋಗಿಸ್ತಾರೆ, ಉಳಿದದ್ದು ಸಮುದ್ರವನ್ನು ಸೇರ್ತದೆ. ದೇವ್ರೆ, ಒಂದರ್ಥವಾಯಿತು. ಏನು? ನಿನ್ನ ಪಾಪ ಪುಣ್ಯ ನಿನಗೆ ಉಂಟೋ ಇಲ್ವೋ ಅದೆಲ್ಲ ಪ್ರಪಂಚದಲ್ಲಿ ಲೀನವಾದದ್ದು. ಅದನ್ನು ಒಂದುಗೂಡಿಸಿದ್ದಕ್ಕೆ ಕೊಟ್ಟೆ. ಏನೇ ಇರಲಿ, ಎಂತ ಬಲಿಷ್ಠ ಇರಲಿ, ಆದರೆ ಇಂಥ ಅಪ್ರತಿಮ ಶಕ್ತಿಯನ್ನು ಹೊತ್ತಂತ ಬಾಣದ ಬಗ್ಗೆ ನನ್ನ ಪ್ರತಿಜ್ಞೆ ಉಂಟು ದೇವರ, ಪ್ರತಿಜ್ಞೆ ಉಂಟು. ಚಂದ್ರಮಾಸಗಳಿದ್ದು ಶಾಸ್ತ್ರ ವಿಧಾನವನ್ನೆತ್ತುವುದರಿಂದ ವಿಶೇಷ ಪೂರಿತು. ದೇವರೇ, ಇದು ತ್ರಿಮೂರ್ತಿಗಳನ್ನು ಆಹ್ವಾನಿಸಿದ್ದು ನಿನ್ನ ರಾಮಾವತಾರದ ಎಲ್ಲ ಪುಣ್ಯ. ಇಂಥ ಈ ಬಾಣವನ್ನು ನಡು ಪಥದಲ್ಲೇ ನಾನು ಕತ್ತರಿಸ್ತೇನೆ. ಒಂದು ವೇಳೆ ನನಗೆ ಕತ್ತರಿಸುವುದಕ್ಕೆ ಅಸಾಧ್ಯವಾದಂತಾದರೆ ಇದು ಓಂ ನಮ ಶಿವ ಎಲ್ಲ ಶಿವನು ಪಠಿಸ್ತಾರೆ. ಶಿವರಾತ್ರಿ ಎಂದು ಉಪವಾಸ ಇದ್ದು ಇದೋ ಕಾಶಿಗೆ ತೆರಳಿ ಗಂಗಾ ಸ್ನಾನವನ್ನು ಮಾಡಿ ಓಂ ನಮ ಶಿವಾಯ ಎಂಬುದಾಗಿ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಾ ಅವನ ಧ್ಯಾನದಲ್ಲಿದ್ದಾಗ ಯಾರೋ ಒಬ್ಬ ಬಂದು ಎಡಗಾಲಿಂದ ಅವನಿಗೆ ಒತ್ತರೆ ಅವನಿಗೆ ಎಂತಹ ಮಹಾಪಾಪ ಬರುತ್ತದೋ ಅಂತಹ ಮಹಾಪಾಪ ಈ ಬಾಣವನ್ನು ಖಂಡಿಸದೇ ಇದ್ರೆ ನನಗೆ ಬರಲಿ. ಪ್ರಯೋಗಿಸಿದ್ದೇನೆ ಬಾಣವನ್ನು. ಹಾ ಕೃಷ್ಣ ಕೃಷ್ಣ ಕೃಷ್ಣ. ಜಲ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣ ಎನ್ನುತ್ತ ಮಫಳದೊಳಗೆ ಗರಿನಾಮಾವಳಿ ಉಚ್ಚರಿಸುದ
ತಲೆಯೋ ಪೊಳೆವರಾಕೇಂದುವಿನ ಕಾಂತಿಯೋ ಇಲಳಿದುದೆಲೆ ಅಚ್ಚುದೆಲೆ ಶ್ರೀಪದ ಮಲಿನ ದೆಳೆಯಲೆ ಬಿದ್ದುದೆಲೆ ಜನಮೇ ಜಯ ಕ್ಷಿತಿಪ ಆ ಪಾರ್ಥ, ದೇವಾ, ನೋಡಿದೆಯಾ? ನೋಡ್ತಾ ಇದ್ದೇನೆ. ನೀನು ಪ್ರಯೋಗಿಸಿದಂತಹ ಬಾಣವನ್ನು ಆ ಸುಧನ್ವ ಪಥ ಮಧ್ಯದಲ್ಲಿ ತುಂಡರಿಸಿದವನಿದ್ದಾನೆ. ಬಳಿಕ ತುಂಡಾದಂತಹ ಬಾಣದ ತುದಿಯು ಆತನನ್ನು ಘಾತಿಸಿತು. ಅವನ ಶಿರ ಎಂಬುದು ಬೇರ್ಪಟ್ಟಿತು. ಬೇರ್ಪಟ್ಟಂತಹ ಆ ಶಿರ ನನ್ನ ನಾಮವನ್ನೇ ಉಚ್ಚರಿಸುತ್ತಾ ನನ್ನ ಪದತಲಕ್ಕೆ ಬಂದಿದೆ. ಹೌದು. ಒಂದೊಮ್ಮೆಗೆ ಆ ಶಿರವನ್ನು ಹಂಸಧ್ವಜನ ಕಡೆಗೆ ಎಸೆದಾಗ ಆತ ಅದನ್ನು ಇತ್ತ ಕಡೆಯೇ ಚಿಮ್ಮಿಸಿದವನಿದ್ದಾನೆ. ಮತ್ತೆ ಅದು ನಿಮ್ಮ ಪದತಳಕ್ಕೆ ಬಂದು ಬಿತ್ತು. ಹೌದು. ಆ ಶಿರವನ್ನು ಎತ್ತಿ ಅಘಾಣಿಸಿ ನಭೋಮಂಡಲಕ್ಕೆ ಎಸೆದಂತಹ ಕಾಲಕ್ಕೆ ವೈನತೆಯನ ಸಹಾಯದಿಂದ ಅದು ಶಿವನ ರುಂಡಮಾಲೆಯನ್ನು ಸೇರಿತು. ಎಂತಹ ಯೋಗ ಅವನಿಗೆ ಪ್ರಾಪ್ತವಾಯಿತು. ಹೌದು. ಭಕ್ತನಾದವನನ್ನು ದೇವ ಯಾವುದೇ ಭೇದ ಭಾವದಿಲ್ಲದೆ ಉದ್ಧರಿಸುತ್ತಾನೆ ಎಂಬುದಕ್ಕೆ ಇದು ಸಾಕ್ಷಿ ತಾನೆ. ಹೌದು. ಹಾಗಾದ್ರೆ ದೇವನೆಂಬವನಿಗೆ ಭಕ್ತರ ಭಕ್ತಿಯೇ ಹೆಚ್ಚು ಹೊರತು ಬೇರಾವುದೂ ಅಲ್ಲ. ಸರಿ. ಭಕ್ತರು ಯಾವ ವಿಧದಲ್ಲಿ ಭಕ್ತಿಯಿಂದ ಅರ್ಚಿಸುತ್ತಾರೋ, ಯಾವ ರೂಪದಲ್ಲಿ ಅರ್ಚಿಸುತ್ತಾರೋ, ಅವರ ಆ ರೂಪಕ್ಕೆ ಅವರ ಭಕ್ತಿಗನುಗುಣವಾಗಿ ದೇವ ಒಲಿದು ಅವರಿಗೆ ಬೇಕಾದಂತಹ ಇಷ್ಟಾರ್ಥಗಳನ್ನು ನೀಯುತ್ತಾನೆ ಎಂಬುದು ನಮಗೆ ಇದರಿಂದ ತಿಳಿಯುವುದಕ್ಕೆ ಸಾಧ್ಯ ತಾನೆ. ಹೌದು. ಹಾಗಾಗಿ ಸುಧನ್ವನಿಗೆ ಬೇಕಾದಂತಹ ಮೋಕ್ಷ ಪದವಿಯೂ ಈಗ ಲಭ್ಯವಾಗಿದೆ. ಆಗಲಿ. ನಿನಗೆ ಬೇಕಾದಂತಹ ಜಯ ಏನುಂಟು ಅದು ಇನ್ನೂ ಲಭ್ಯವಾಗಬೇಕಷ್ಟೇ. ಯಾಕೆಂದ್ರೆ ನಮ್ಮ ಅಶ್ವಮೇಧದ ಹಯವನ್ನು ಅವರು ಇನ್ನು ಬಿಟ್ಟುಕೊಟ್ಟವರಲ್ಲ. ಹಂಸಧ್ವಜಾದಿಗಳು ಕೂಡ ಇನ್ನು ಜೀವಂತವಾಗಿದ್ದಾರೆ. ಕುದುರೆ ಎನ್ನುವುದು ನಮ್ಮ ಪಾಲಿಗೆ ಪ್ರಾಪ್ತವಾಗಲಿಲ್ಲ. ನಮ್ಮನ್ನು ಎದುರಿಸುವುದಕ್ಕೆ ಅವರಿಂದ ಬರಲೂಬಹುದು. ಹೌದು. ಅವರೇನು ಮಾಡುತ್ತಾರೆ ಎಂಬುದನ್ನು ಕಾದು ನೋಡೋಣ. ಆಗದೆ ನಿರೀಕ್ಷೆಯಲ್ಲಿರೋಣ. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದಲ್ಲಿ ಜರುಗುತ್ತಾ ಇರುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ವಿಷ್ಣು ಯಕ್ಷ ಬಳಗ ಮಜಿಬೈಲು ನಮ್ಮ ತಂಡಕ್ಕೆ ತಾಳಮದ್ದಳೆಯನ್ನು ಮಾಡುವರೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಶ್ರೀ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯವರಿಗೆ ನಮ್ಮ ತಂಡದ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮ ಯಶಸ್ವಿಯಾಗುವರೆ ಸಹಕರಿಸಿದ ಎಲ್ಲ ಸಹೃದಯಿ ಬಂಧುಗಳಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನೇರ ಪ್ರಸಾರದಲ್ಲಿ ವೀಕ್ಷಿಸುತ್ತಾ ಇರುವ ಕಲಾಬಂಧುಗಳಿಗೆ ಉತ್ತಮವಾದಂತಹ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದಂತಹ ಧ್ವನಿವರ್ಧಕದವರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕಲಾಬಂಧುಗಳಿಗೂ ಕೂಡ ನಮ್ಮ ತಂಡದ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಲ್ಗೆ, ರಸೋ ವೈ ಸಹ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕರದೊಳು ಪರಶುಪಶಾಂಕುಶಧಾರಿಗೆ ಹರುಷದಿ ಭಕ್ತರ ಪುರೇವಗೆ ಉರಗಭೂಷಣನ ಸುಕುಮಾರ ಗಜವದನನಾಗ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ